ಓಂ ಓಂ ನಮಾಮಿ ಗೌಡಪಾದಂಚ ಶಂಕರಂ ಶ್ರೀ ಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ಓಂ ಓಂ. ಈಗ ನಾವು ಜಸ್ಟ್ ಎ ಮಿನಿಟ್, ಇದೇನೋ ತುಂಬ ಸಿಕ್ಕಾಕ್ಕೊಂಡಿತ್ತು. ನಾವು ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಶಂಕರರ ಕುರಿತು ಕೆಲವು ತಪ್ಪು ಗ್ರಹಿಕೆಗಳು ಎಂಬ ಗ್ರಂಥವನ್ನು ನಾವು ಹೇಳುತ್ತಾ ಇದ್ದೇವೆ. ಏಕೆಂದರೆ ಸ್ವಾಮೀಜಿ ಆರಾಧನಾ ಸಮಯದಲ್ಲಿ ಆ 7 ದಿವಸಗಳಲ್ಲಿ ಈ ಪುಸ್ತಕವನ್ನು ಹೇಳಿದ್ದೇವೆ. ಇದನ್ನು ಮುಂದುವರಿಸಿ ಪೂರ್ತಿ ಮಾಡಬೇಕು ಎಂದಿತ್ತು. ಆದ್ದರಿಂದ ನಮ್ಮ ವೇದಾಂತ ಸಾರ, ವೇದಾಂತ ಪರಿಭಾಷೆಗಳನ್ನು ಬಿಡದೆ ಅವುಗಳನ್ನು ಹಿಂದಿನ ಹಾಗೆ ಮುಂದುವರಿಸುತ್ತಾ ಇವುಗಳನ್ನು ಮಾತ್ರ ಹೇಳಬೇಕು ಅಂದ್ಕೊಂಡಿದ್ದೀವಿ ಅಲ್ಲವೇ? ಆದ್ದರಿಂದ ಇದೊಂದನ್ನು ಶನಿವಾರ ಮಾತ್ರ ಹೇಳ್ತೀನಿ. ನಾವು ಹೇಳುತ್ತಿರುವ ವಿಷಯ 10ನೇಯ ಪಾಯಿಂಟ್. ಸ್ವಾಮೀಜಿ ವಿಷಯಗಳಿಗೆ ಒಂದು ಸಂಖ್ಯೆ ಕೊಟ್ಟರು. 10ನೇಯ ಅಂಶ. 10ನೇಯ ಅಂಶ ಹೇಳಬಹುದು ಅಥವಾ 10ನೇಯ ಟಾಪಿಕ್ ಹೇಳಬಹುದು. ಆದರೆ 10 ಎಂದು ನಂಬರ್ ಹಾಕಿಕೊಟ್ಟು ಬರೆದಿರುವ ಅಂಶ ಇದೆ. ಇದನ್ನು ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಶಂಕರ ಎಂಬ ಸ್ವಾಮೀಜಿ ಇಂಗ್ಲೀಷ್ ಪುಸ್ತಕದಲ್ಲಿ ನೋಡಬಹುದು. ಇದರಲ್ಲಿ ಸ್ವಾಮೀಜಿ ವಿಷಯವೇನೆಂದರೆ ಬ್ರಹ್ಮ, ಈಶ್ವರ ಈ 2 ಶಬ್ದಗಳನ್ನು ಬಳಸ್ತಾ ಇದ್ದೀವಲ್ಲ, ಈ 2 ಒಂದೇ ಆಗುತ್ತವೋ ಬೇರೆ ಆಗುತ್ತವೋ? ಕೆಲವರು ಹೇಳ್ತಾರೆ, ಕೆಲವರಂದರೆ ಮುಖ್ಯವಾಗಿ ಯಾರು? ನಮ್ಮ ವ್ಯಾಖ್ಯಾನಕಾರರು, ಅನುಶಾಂಕರ, ಶಂಕರಾಚಾರ್ಯ ನಂತರ ಬಂದಿರುವ ವ್ಯಾಖ್ಯಾನಕಾರರು ಈಶ್ವರ ಅಂದರೆ ಸಗುಣ ಬ್ರಹ್ಮ ಆಗುತ್ತಾನೆ ಎಂದು, ಬ್ರಹ್ಮ ಅಂದರೆ ನಿರ್ಗುಣ ಅದ್ವೈತ ಬ್ರಹ್ಮವೆಂದು ಹೀಗೆ ವಿಂಗಡಿಸಿಕೊಂಡರು. ಇದಕ್ಕೆ ನಾವು ವಿಸ್ತಾರವಾಗಿ ಉತ್ತರವನ್ನು ಹೇಳಿದ್ದೇವೆ. ಇದು ತಪ್ಪುಗ್ರಹಿಕೆ, ಹಾಗೇನಲ್ಲ. ಶಂಕರರು ಈಶ್ವರ, ಬ್ರಹ್ಮ ಎಂಬುದು ಒಂದೇ ಅರ್ಥದಲ್ಲಿ ಬಳಸಿದ್ದಾರೆ. ಪರಮೇಶ್ವರ, ಈಶ್ವರ ಅಂದರೆ ಅದೇ ಬ್ರಹ್ಮ, ಅದೇ ಪರಮಾತ್ಮ. ಆದ್ದರಿಂದ ಈಶ್ವರ ಬ್ರಹ್ಮ ಎಂಬುದು ಸಗುಣ ನಿರ್ಗುಣ ಅಲ್ಲ. ಇದೊಂದು. ಇನ್ನೊಂದು ತಪ್ಪುಗ್ರಾಹಿಕೆ ಏನೆಂದರೆ ಸೃಷ್ಟಿಸ್ಥಿತಿಲಯ ಕಾರಕ. ಸೃಷ್ಟಿ ಮಾಡುವುದು ಸಗುಣ ಬ್ರಹ್ಮ ಆಗುತ್ತಾನೆ, ನಿರ್ಗುಣ ಬ್ರಹ್ಮ ಮಾಡಲ್ಲ. ಇದೊಂದು. ಈ 2 ತಪ್ಪುಗ್ರಾಹಿಕೆಗಳನ್ನು ಸರಿ ಮಾಡಿ ನಾವು ಹೇಳಿದ್ದೇನೆಂದರೆ, ಅಂದರೆ ಸ್ವಾಮೀಜಿ ಶಂಕರ ಭಾಷ್ಯಕ್ಕೆ ಅನುಗುಣವಾಗಿ ಹೇಳಿರುವ ಅರ್ಥ ಏನೆಂದರೆ ಬ್ರಹ್ಮ, ಈಶ್ವರ 2 ಒಂದೇ. ಈ 2 ಮಾತುಗಳನ್ನು ಒಂದೇ ಹೇಳ್ತೀವಿ. ಆದರೆ ಇಲ್ಲಿ ಬ್ರಹ್ಮ ಈಶ್ವರನಲ್ಲಿ ಭೇದವಿಲ್ಲ, ನೋಡುವ ದೃಷ್ಟಿಯಲ್ಲಿ ಭೇದ ಇದೆ. ಪಾರಮಾರ್ಥಿಕ ದೃಷ್ಟಿಯೋ ವ್ಯಾವಹಾರಿಕ ದೃಷ್ಟಿಯೋ? ಪಾರಮಾರ್ಥಿಕ ದೃಷ್ಟಿಯಿಂದ ಹೇಳುವುದಾದರೆ, ಪಾರಮಾರ್ಥಿಕ ದೃಷ್ಟಿಯಿಂದ ಹೇಳುವಾಗ ಜಗತ್ತಿನ ಸೃಷ್ಟಿಯನ್ನು ಅಧ್ಯಸ್ಥವಾಗಿ ಹೇಳಿ ಬ್ರಹ್ಮವನ್ನು ತಿಳಿಸುವುದೇ. ಇಡೀ ಜಗತ್ತು ಪರಮಾತ್ಮನಲ್ಲಿ ಅಧ್ಯಸ್ಥ ಅಂದರೆ ಇಲ್ಲ ಎಂದಾಗುತ್ತದೆ. ಪರಮಾತ್ಮನನ್ನು ಬಿಟ್ಟು ಬಿಡಿಯಾಗಿ ಇಲ್ಲ ಎಂದಾಗುತ್ತದೆ. ಅಂದರೆ ಪರಮಾತ್ಮ ಒಬ್ಬನೇ ಇದ್ದಾನೆ, ಅವನ ಅದ್ವಿತೀಯ ಸ್ವರೂಪ ಎಂದಾಗುತ್ತದೆ. ಆದ್ದರಿಂದ ಸೃಷ್ಟಿಯನ್ನು 2 ಬಗೆ ನೋಡ್ತೀವಿ. ವ್ಯಾವಹಾರಿಕ ದೃಷ್ಟಿ, ಜ್ಞಾನಕಾಂಡ ದೃಷ್ಟಿ ಅಥವಾ ಪಾರಮಾರ್ಥಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿಯಲ್ಲಿ ಅಥವಾ ಜ್ಞಾನಕಾಂಡ ದೃಷ್ಟಿಯಲ್ಲಿ ಸೃಷ್ಟಿ ಕೇವಲ ಪ್ರಕ್ರಿಯೆ. ಜಗತ್ತನ್ನು ಅಧ್ಯಸ್ಥ ಎಂದು ತಿಳಿಸುವುದಕ್ಕೆ ಸೃಷ್ಟಿ ಇದೆ ಹೊರತು ಸೃಷ್ಟಿಗೋಸ್ಕರ ಸೃಷ್ಟಿ ಇಲ್ಲ. ಅಧ್ಯಸ್ಥ ಎಂದು ತಿಳಿಸುವುದಷ್ಟೇ. ಆದ್ದರಿಂದ ಬ್ರಹ್ಮ ಒಂದೇ ಎಂದು ಸಿದ್ಧವಾಗ್ತದೆ. ಅದನ್ನೇ ಬ್ರಹ್ಮ ಹೇಳಬಹುದು, ಈಶ್ವರ ಹೇಳಬಹುದು. ಈಗ 2ನೇ ಅಂಶ, ವ್ಯಾವಹಾರಿಕ ದೃಷ್ಟಿಯ ನೋಡಿದ್ದರೆ ಅದೇ ಬ್ರಹ್ಮವನ್ನು ಅಥವಾ ಅದೇ ಈಶ್ವರನನ್ನು, ಈಶ್ವರ ಬ್ರಹ್ಮ ಒಂದೇ,
ಅವನನ್ನು ಜೀವ ಸಾಪೇಕ್ಷವಾಗಿ, ಜಗತ್ತಿನ ಸಾಪೇಕ್ಷವಾಗಿ ನೋಡ್ತಾ ಇದ್ವಿ. ಅಂದರೆ ಜಗತ್ತಿಗೆ ಏನಾಗುತ್ತಾನೆ, ಸಾಪೇಕ್ಷ ಅಂದರೆ ಏನು, ಜಗತ್ತಿಗೆ ಅವರು ಏನಾಗ್ತಾರೆ, ಜೀವನಿಗೆ ಅವನು ಏನಾಗ್ತಾನೆ. ಈಶ್ವರ ತಾನು ಹೇಗಿದ್ದಾನೆ ಎಂದು ನೋಡ್ತಾ ಇಲ್ಲ, ನಮ್ಮ ಜೀವನ ದೃಷ್ಟಿಗೆ ಏನು ಅನಿಸುತ್ತಾನೆ ನೋಡಿ, ಜಗತ್ತಿನ ದೃಷ್ಟಿಗೆ ಏನಾಗುತ್ತಾನೆ. ನಾವು ನೆಂಟರು ನೋಡ್ತೀವಿ ನೋಡಿ, ಇವರು ಯಾರು, ಇವರು ನಿಮಗೆ ಏನಾಗ್ತಾರೆ ಅಂದರೆ ಇವರು ತಮ್ಮ ಎಂದು ಹೇಳ್ತಾರೆ. ಇವರು ಯಾರು ನಿಮಗೆ ಏನಾಗ್ತಾರೆ, ಇವಳ ಅಕ್ಕ ಎಂದು ಹೇಳ್ತಾರೆ. ಅಂದ್ರೇನು, ಇನ್ನೊಬ್ಬರನ್ನು ಈ ವ್ಯಕ್ತಿಯ ಸಂಬಂಧದಿಂದ ನೋಡ್ತಾ ಇದ್ದೀವಿ ಅಷ್ಟೇ, ಅವರನ್ನು ಅವರಾಗಿ ನೋಡ್ತಾ ಇಲ್ಲ. ಹಾಗೆ ಸಾಪೇಕ್ಷ ಅಂದರೆ ಇವನ ದೃಷ್ಟಿಗೆ ಅವನೇನಾಗ್ತಾನೆ, ಇವನ ದೃಷ್ಟಿಗೆ ಏನು ಅನಿಸುತ್ತಾನೆ. ಹಾಗೆ ಇಲ್ಲಿ ವ್ಯಾವಹಾರಿಕ ದೃಷ್ಟಿಯಿಂದ ಅದೇ ಪರಮಾತ್ಮನನ್ನು ಜೀವನ ದೃಷ್ಟಿಗೆ, ಜಗತ್ತಿನ ದೃಷ್ಟಿಗೆ ಹೇಳ್ತಾ ಇದ್ದೀವಿ. ಜಗತ್ತಿನ ದೃಷ್ಟಿಗೆ ನೋಡಿದ್ದರೆ ಅವರು ಜಗತ್ತಿಗೆ ಸೃಷ್ಟಿಕರ್ತ, ಜಗತ್ತಿಗೆ ಪಾಲಕ, ಜೀವನಿಗೆ ಪಾಲಕ ಅನಿಸುತ್ತಾನೆ. ಅಂದರೆ ಜೀವಭಾವನು ಕರ್ತಭೋಕ್ತನಾಗಿರುವ ಜೀವನನ್ನು ಇಟ್ಕೊಂಡಂದರೆ ತಾನು ಕರ್ತಭೋಕ್ತನಾಗಿರುವ ಜೀವನಾಗಿ ನೋಡ್ತಾ ಇದ್ದಾನೆ. ಕರ್ತಭೋಕ್ತನಾಗಿರುವ ಜೀವನಾಗಿ ನೋಡಿದ್ದರೆ ಕರ್ತಕ್ಕೆ ಏನು ಬೇಕು, ನನ್ನ ಕರ್ಮಕ್ಕೆ ಯಾರು ಅನುಕೂಲ ಮಾಡ್ತಾರೆ ನೋಡ್ತಾರೆ ಅಲ್ಲವೇ. ಈಗ ಇನ್ನು ಭೋಕ್ತ ಏನು ನೋಡ್ತಾನೆ, ನನಗೆ ಯಾವ ಭೋಗವಸ್ತು ಸಿಗ್ತದೆ, ಯಾರು ಆ ಭೋಗವಸ್ತುವನ್ನು ಕೊಡ್ತಾರೆ ಎಂಬುದೇ ನೋಡ್ತಾನೆ. ಇಲ್ಲಿ ಕರ್ತಭೋಕ್ತನಾಗಿರುವ ಜೀವ ಈಶ್ವರನನ್ನು ನೋಡಿದ್ದರೆ ಈಶ್ವರನನ್ನು ಏನಾಗಿ ನೋಡ್ತಾನೆ, ನನಗೆ ಕರ್ಮ ಮಾಡುವುದಕ್ಕೆ ಜಗತ್ತು ಮಾಡಿಕೊಳ್ತಾನೆ, ಆ ಜಗತ್ತನ್ನು ಚೆನ್ನಾಗಿ ಪರಿಪಾಲಿಸ್ತಾನೆ, ಅನುಕೂಲವಾದ ಕರ್ಮಗಳಿಗೆ ಅನುಕೂಲ ಮಾಡ್ತಾನೆ, ಕರ್ಮಫಲ ಕೊಡ್ತಾನೆ, ಅನುಭವಗಳನ್ನು ಕೊಡ್ತಾನೆ. ಅಂದರೆ ನಾನು ಕರ್ತಭೋಕ್ತನಾಗಿರುವ ಜೀವನೆಂದು ಇಟ್ಟುಕೊಂಡು ಆ ಜೀವಭಾವದಿಂದ ಪರಮಾತ್ಮನನ್ನು ನೋಡಿದ್ದರೆ ನನಗೆ ಅದೇ ಪರಮಾತ್ಮ, ಅದೇ ಅದ್ವೈತ ಬ್ರಹ್ಮ ನನ್ನ ದೃಷ್ಟಿಗೆ ಪರಿಪಾಲಕ ಬ್ರಹ್ಮ ಅಥವಾ ಪರಿಪಾಲಕ ಈಶ್ವರ ಆಗಿ ತೋರ್ತಾನೆ. ಪರಿಪಾಲಕ ಬ್ರಹ್ಮ, ಪರಿಪಾಲಕ ಈಶ್ವರ ಅಂದರೆ ನನ್ನ ಜೀವನ ದೃಷ್ಟಿಗೆ, ಜೀವನಿಗೆ ಅನುಗ್ರಹ ಮಾಡುವವನು, ಅನುಕೂಲ ಮಾಡುವವನು, ಆಶೀರ್ವಾದ ಮಾಡುವವನು, ಸುಖವನ್ನುಂಟು ಮಾಡುವನು, ಹೀಗೆ ತೋರ್ತಾನೆ. ಅಂದರೇನು, ಇದು ಸಾಪೇಕ್ಷ ಹೆಸರೇ ಹೊರತು ಈ ಸಾಪೇಕ್ಷದಲ್ಲಿ ಒಂದು ಏನಂದರೆ, ಸಾಪೇಕ್ಷದಲ್ಲಿ ಇವನ ಅಪೇಕ್ಷದಿಂದ ಇಟ್ಟಿರುವ ಹೆಸರು ಜೀವನ ದೃಷ್ಟಿಗೆ ತಿಳ್ಕೊಂಡಿದ್ದವೇ ಹೊರತು ಜೀವನ ದೃಷ್ಟಿಗೆ ಈಶ್ವರನು ಏನಾಗಿ ಕಂಡು ಬರ್ತಾನೋ, ಏನೆಂದು ಅನಿಸುತ್ತಾನೋ ಅವನು ಇರುವುದು ಹಾಗೇನಿಲ್ಲ. ಈಶ್ವರನನ್ನು ಸರ್ವಜ್ಞ ಹೇಳುವುದು, ಸರ್ವಶಕ್ತಿಮಂತ ಹೇಳುವುದು, ಈಶ್ವರ ಎಂದು ಹೇಳುವುದು, ಇದೆಲ್ಲ ಜಗತ್ತಿನ ಸಂಬಂಧದಲ್ಲಿ ಜೀವನ ದೃಷ್ಟಿಗೆ ಅನಿಸುವ ರೂಪವೇ ಹೊರತು ತಾನು ಜೀವನಿಗೆ ಏನೆಂದು ಅನಿಸುತ್ತಾ ಇದ್ದಾನೋ ಆ ರೂಪವಲ್ಲ. ಜೀವನಿಗೆ ಅನಿಸುವವನೇ ಅಲ್ಲ, ಅನಿಸುವವನಿಗಿಂತ ಹೆಚ್ಚಾಗಿದ್ದಾನೆ. ಜೀವನ ದೃಷ್ಟಿಗೆ ಅನಿಸುವುದು ಸಾಪೇಕ್ಷ. ಅದರಿಂದ ಅವನು ಸರ್ವಜ್ಞ ಏಕೆ, ಈ ಜಗತ್ತೆಲ್ಲ ಅವರಿಗೆ ಗೊತ್ತಾಗ್ತಾ ಇದೆ, ಅವರಿಗೆ ಗೊತ್ತಿಲ್ಲದೆ ಯಾವ ಜಗತ್ತೂ ಇಲ್ಲ. ಅಂದರೆ ಅರಿವಿನಲ್ಲೇ ಇದೆ ಎಂದರ್ಥ. ಅರಿವಿನಲ್ಲೇ ಒಂದು ಅಲೆ ಹಾಗೆ ತೋರ್ತಾ ಇದೆ ಸರ್ವಜ್ಞ, ಸರ್ವಶಕ್ತಿಮಂತ. ಪ್ರತಿಯೊಂದು ಪದಾರ್ಥವು ಪರಮಾತ್ಮನಲ್ಲೇ ತೋರ್ತಾ ಇದೆ, ಕಲ್ಪಿತವಾಗಿ ತೋರ್ತಾ ಇದೆ. ಸರ್ವವ್ಯಾಪಕ, ಜಗತ್ತು ಅವನಲ್ಲೇ ಅಡಕವಾಗಿದೆ, ಅವರಿಗಿಂತ ಹೊರಗೆ ಇಲ್ಲ. ಹೀಗೆ ಆ ಬ್ರಹ್ಮ ಅಥವಾ ಈಶ್ವರನನ್ನು ಜಗತ್ತಿನ ಸಂಬಂಧದಲ್ಲಿ ನೋಡಿದ್ದೇವೆ. ಈಗ ಅದೇ ಬ್ರಹ್ಮವನ್ನು ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಎಂದು ದೃಷ್ಟಿ ಭೇದದಿಂದ ನೋಡಿದ್ದೇವೆ. ಇರುವನು ಒಂದೇ ಬ್ರಹ್ಮ. ಇಲ್ಲಿ ಕೆಲವರು ತಪ್ಪು ಮಾಡಿದ್ದೇನೆಂದರೆ, ವ್ಯಾವಹಾರಿಕ ದೃಷ್ಟಿಯ ನೋಡುವುದನ್ನು, ಸೃಷ್ಟಿಯನ್ನು ವ್ಯಾವಹಾರಿಕ ದೃಷ್ಟಿಯ ಇಟ್ಟುಕೊಂಡು ಪಾರಮಾರ್ಥಿಕ ದೃಷ್ಟಿಯ ಪರಮಾತ್ಮ ಅದ್ವಿತೀಯವಾಗುವುದರಿಂದ ಸೃಷ್ಟಿ ಇಲ್ಲ ಅಂದರೆ ಸೃಷ್ಟಿಯನ್ನು ವ್ಯಾವಹಾರಿಕ ದೃಷ್ಟಿಗೆ ಸೇರಿಸಿಬಿಟ್ಟರು. ಅಂದರೆ ಸಗುಣ ಬ್ರಹ್ಮನೇ ಸೃಷ್ಟಿ ಮಾಡ್ತಾನೆ ಎಂದು. ಇದು ದೊಡ್ಡ ತಪ್ಪಾಯಿತು. ಸಗುಣ ಬ್ರಹ್ಮ ಸೃಷ್ಟಿ ಆದರೆ ತಪ್ಪೇನು? ಹೌದು, ಸಗುಣ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಮಾಯೋಪಾಧಿಕ ಬ್ರಹ್ಮ ಅಲ್ಲವೇ, ಮಾಡಲಿ, ತಪ್ಪೇನು ಅಲ್ಲ. ಏಕೆಂದರೆ ತಪ್ಪೆಲ್ಲಿದೆ ಅಂದರೆ, ಸಗುಣ ಬ್ರಹ್ಮ ಸೃಷ್ಟಿ ಮಾಡಿದ್ದರೆ ಜ್ಞಾನಕಾಂಡದಲ್ಲಿ ಪಾರಮಾರ್ಥಿಕ ದೃಷ್ಟಿಯಲ್ಲಿ ಸೃಷ್ಟಿ ಹೇಳಿದ್ದು ಯಾವುದು ಎಲ್ಲಿಂದ ಹುಟ್ಟುತ್ತದೋ ಆ ಮೂಲ ಸ್ವರೂಪಕ್ಕಿಂತ ಬಿಡಿಯಾಗಿಲ್ಲ. ಆಭರಣ
ಯಾವ ಚಿನ್ನದಿಂದ ಹುಟ್ಟುತ್ತದೋ ಚಿನ್ನಕ್ಕಿಂತ ಬಿಡಿಯಾಗಿಲ್ಲ, ಚಿನ್ನ ಮಾತ್ರವಾಗಿದೆ ಎಂದು ಹೇಳುವುದು. ಹೀಗೆ ಜಗತ್ತು ಸಗುಣ ಬ್ರಹ್ಮದಿಂದ ಹುಟ್ಟಿದ್ದರೆ ಜಗತ್ತು ಸಗುಣವನ್ನೇ ಸೇರಿಕೊಳ್ತದೆ. ನಿರ್ಗುಣ ಬ್ರಹ್ಮಕ್ಕೆ ನಿರ್ಗುಣ ಬ್ರಹ್ಮ ಜೊತೆಗೆ ಒಟ್ಟಾಗಲಿಲ್ಲ ಎಂದಾಗುತ್ತದೆ. ಸಗುಣ ಬ್ರಹ್ಮ ಜೊತೆಗೆ ಒಟ್ಟಾಗಿದ್ದರೆ ಮತ್ತು ಪೂರ್ಣ ಬ್ರಹ್ಮ ಜೊತೆಗೆ ಒಟ್ಟಾಗುವುದು ಯಾವಾಗ? ಆದ್ದರಿಂದ ಅದು ತಪ್ಪಾಗುತ್ತದೆ. ಆದ್ದರಿಂದ ಸಗುಣ ಬ್ರಹ್ಮ ಸೃಷ್ಟಿಕರ್ತ ಎಂದು ಹೇಳಲಿಲ್ಲ. ಉಪಾಸನಕ್ಕೋಸ್ಕರ ಗುಣಗಳನ್ನು ಸೇರಿಸಿಕೊಂಡು ಉಪಾಸನ ಮಾಡು. ಅಂದರೆ ಪರಮಾತ್ಮ ಅಂಥವನು ಇಂಥವನು ಆ ಗುಣವಿರುವವನು. ನಿಮಗೆ ಯಾವುದು ಬೇಕಂದರೆ ಅವರ ಐಶ್ವರ್ಯ ಬೇಕಾ, ಪರಮಾತ್ಮ ಐಶ್ವರ್ಯವಂತ ಎಂದು ತಿಳ್ಕೊ. ಸೃಷ್ಟಿ ಬೇಕಾ, ಸೃಷ್ಟಿಕರ್ತ ಎಂದು ತಿಳ್ಕೊ. ಲಯ ಬೇಕಾ, ಲಯ ಎಂದು ತಿಳ್ಕೊ. ಅಂದರೆ ನಿಮಗೆ ಯಾವ ಗುಣವು ಪರಮಾತ್ಮನಲ್ಲಿ ಇರುವುದು ಇಷ್ಟವೋ ಬೇಕೋ ಆ ಗುಣಗಳನ್ನು ಇಟ್ಕೊಂಡು ಉಪಾಸನ ಮಾಡಬಹುದು. ಉಪಾಸನಕ್ಕೆ ಅವರಲ್ಲಿ ಅವನ ಪರಮಾತ್ಮ ಹೇಗಿದ್ದಾನೋ ಹಾಗೆ ಹೇಳಲ್ಲ. ಇದು ನೋಡ್ಕೊಂಡಿದ್ದು, ಇದು ತುಂಬ ಮುಖ್ಯ ವಿಷಯ. ಉಪಾಸನದಲ್ಲಿ ಪರಮಾತ್ಮ ಯಾರು ಹೇಗೆ ಇರುತ್ತಾರೋ ಎಂದು ಹೇಳ್ತಾ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಇದ್ದೀವಿ. ನೋಡಿ, ಒಬ್ಬನಿಗೆ ಹೋದರೆ ಅಂಗಡಿ ಹತ್ತಿರ ಹೋಗಿ ನಿಮ್ಮ ಅಂಗಡಿಯಲ್ಲಿ ಏನೇನಿದೆ ಎಂದು ಕೇಳಿದ್ದರೆ ಅವರು ಹೇಳ್ತಾನೆ, ನಿಮಗೇನು ಬೇಕು ಮೊದಲು ಹೇಳು. ನಮ್ಮ ಹತ್ತಿರ ಬೇಕಾದಷ್ಟಿದೆ, ನಿಮಗೆ ಏನು ಬೇಕು ಮೊದಲು ಹೇಳು. ಅದು ಇದೋ ಇಲ್ಲವೋ ಹೇಳ್ತೀವಿ. ನೀನು ಲೈಬ್ರರಿಗೆ ಹೋಗಿ ನಿಮ್ಮ ಹತ್ತಿರ ಏನೇನು ಪುಸ್ತಕ ಇದೆ ಅಂದರೆ ಸಾವಿರಾರು ಪುಸ್ತಕಗಳಲ್ಲಿ ಏನಿದೆ ಅಂದರೆ ಹೇಗೆ ಹೇಳಬೇಕು? ನಿಮಗೆ ಯಾವ ತರಹ ಪುಸ್ತಕ ಹೆಸರು ನೆನಪಿದೆಯಾ? 3 ಬಗೆ ಹೇಳ್ತೀವಿ ನಾವು. ಪುಸ್ತಕ ಹೆಸರು ನೆನಪಿದೆಯಾ? ಪುಸ್ತಕ ಹೆಸರು ಹೇಳು. ಲೇಖಕನ ಹೆಸರು ನೆನಪಿದೆಯಾ? ಲೇಖಕನ ಹೆಸರು. ಪುಸ್ತಕ ಹೆಸರು ನೆನಪಿಲ್ಲ, ಲೇಖಕನ ಹೆಸರು ನೆನಪಿಲ್ಲ, ಆದರೆ ವಿಷಯ ಗೊತ್ತು. ಈ ತರಹ ವಿಷಯ ಬೇಕು. ಏನು? ಒಂದು ಆತ್ಮಕಥೆಗಳು ಬೇಕು, ಜೀವನ ಚರಿತ್ರೆಗಳು ಬೇಕು, ಅಥವಾ ಇಂಥದ್ದು ಬೇಕು ಅಂದರೆ ವಿಷಯ ಹೇಳಿದ್ದರೆ ವಿಷಯದಲ್ಲಿ ಕೊಡ್ತೀವಿ. ಹಾಗೆ ಹೊರತು ನಿಮ್ಮ ಹತ್ರ ಏನಿದೆ ಅಂದರೆ ನಿಮ್ಮ ಹತ್ರ ಇಡೀ ಪ್ರಪಂಚ ಇದೆ, ಏನಿದೆ ಅಂದರೆ ಏನು ಹೇಳೋಕ್ಕಾಗ್ತದೆ? ಎಲ್ಲ ಇದೆ. ಸೂಪರ್ ಮಾರ್ಕೆಟ್ಗೆ ಹೋಗಿ ನಿಮ್ಮ ಹತ್ತಿರ ಏನಿದೆ ಅಂದರೆ ಎಲ್ಲ ಇದೆ. ಎಲ್ಲ ಅಂದರೆ ಏನೇನಿದೆ ಹೇಳು. ಏನೇನಿದೆ ಅಂದರೆ ಹೇಳುವಕ್ಕೆ ಹೋದರೆ ಬೆಳಗಿನಿಂದ ಸಂಧ್ಯೆ ಆಗುತ್ತದೆ. ಎಷ್ಟಿರುತ್ತದೆ ಅಂಗಡಿಯಲ್ಲಿ? ಅನೇಕ ವಸ್ತುಗಳಿರುತ್ತವೆ, ಅನೇಕ ವಸ್ತುಗಳಿರುತ್ತೆ. ಆದ್ದರಿಂದ ನಿಮಗೆ ಯಾವುದು? ಇಲ್ಲಿ ಸಗುಣ ಬ್ರಹ್ಮದಲ್ಲಿ ಭಕ್ತನಿಗೆ ಯಾವುದು ಬೇಕೋ ಅಷ್ಟು ಮಾತ್ರ ಪರಮಾತ್ಮನನ್ನು ಇಟ್ಕೊಂಡು ಅವರನ್ನೇ ಆಧರಿಸ್ತಾನೆ. ನಿಮಗೆ ಪ್ರಶ್ನೆ ಏನಿದೆಯೋ ಅದು ಕೇಳೋದೇ ಹೇಳ್ಕೊಡ್ತಾನೆ. ಡಿಕ್ಷನರಿ ಹಾಗೆ ಪರಮಾತ್ಮ. ನಿಮಗೆ ಯಾವ ಅರ್ಥ ಬೇಕೋ ಅದು ಹುಡುಕೋ, ಅದು ಸಿಗ್ತದೆ. ಅಷ್ಟೇ ಸಿಕ್ಕಿದ್ದೇ ಹೊರತು ನೀವು ಹುಡುಕದೇ ಇರುವುದು ಎಷ್ಟೋ ಇರುತ್ತದೆ. ಹಾಗೆಯೇ ಸಗುಣ ಬ್ರಹ್ಮ ಅಂದರೆ ಭಕ್ತನಿಗೆ, ಉಪಾಸಕನಿಗೆ ಯಾವುದು ಬೇಕೋ ಆ ಗುಣಗಳನ್ನೇ ಇಟ್ಕೊಂಡು ಉಪಾಸನ ಮಾಡ್ತಾನೆ. ಆದ್ದರಿಂದ ಅದು ಜೀವನ ಅಪೇಕ್ಷೆಯಿಂದ, ಜೀವನ ಅವಶ್ಯಕತೆಗೆ ಅನುಗುಣವಾಗಿ ಹೇಳಿದ್ದು. ಆದರೆ ಪರಮಾತ್ಮ ತಾನು ಜೀವನ ಅಪೇಕ್ಷದಿಂದ, ಜೀವನ ದೃಷ್ಟಿಯಿಂದ ಅಲ್ಲ, ತಾನಿರುವುದು ಸ್ವತಃಸಿದ್ಧ ಅದ್ವಿತೀಯ ಬ್ರಹ್ಮ. ಆಯಿತಾ? ಈಗ ಮುಂದುವರಿಯೋಣ. ಹಿಂದೆ ಹೇಳಿದ್ದನ್ನೇ ಮತ್ತೊಂದು ಸಲ ರಿಪೀಟ್ ಮಾಡಿದ್ದೇವೆ. ಸಗುಣ ಬ್ರಹ್ಮನೇ ಇಟ್ಕೊಂಡರೆ, ಸಗುಣ ಬ್ರಹ್ಮನೇ ಸೃಷ್ಟಿಕರ್ತ ಎಂದು ಇಟ್ಕೊಂಡರೆ ಜ್ಞಾನವಾದಾಗ ಸಗುಣ ಬ್ರಹ್ಮವನ್ನೇ ತಲುಪುತ್ತಾನ. ಸಗುಣ ಬ್ರಹ್ಮ ಅಂದರೆ ಏನು? ಇನ್ನೂ ಜಗತ್ತಿನ ಸಂಬಂಧ ಎಂದರ್ಥ. ಸಗುಣ ಬ್ರಹ್ಮ ಅಂದರೆ ಇನ್ನೂ ಗುಣಗಳ ಸಂಬಂಧ, ಅಂದರೆ ಇನ್ನೂ ಜೀವನ ದೃಷ್ಟಿಯೇ ಇಟ್ಟುಕೊಂಡು ನೋಡಿದ್ದರೆ ನಿಮಗೆ ಪೂರ್ಣ ಬ್ರಹ್ಮ ಪ್ರಾಪ್ತಿ ಆಗಲ್ಲ. ಜೀವನ ದೃಷ್ಟಿಗೆ ಎಷ್ಟು ಅವಶ್ಯಕವೋ ಅಷ್ಟೇ ಬರುತ್ತೆ. ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಬರುತ್ತದೆ ಹೊರತು ಅವನು ಎಷ್ಟಿದ್ದಾನೋ ಅಷ್ಟು ಗೊತ್ತಾಗಲ್ಲ. ನಿರ್ಗುಣ ಅಂದರೆ ಅರ್ಥವೇನು? ನಿಮ್ಮ ಅವಶ್ಯಕತೆ ನೋಡಬೇಡ. ಏನು ನೋಡಬೇಕು? ನೀನೆಂಬುದೇ ತೆಗೆದುಬಿಡು. ನಿಮ್ಮ ಜೀವಭಾವದ ಅವಶ್ಯಕತೆವೆಲ್ಲ ಪಕ್ಕಕ್ಕಿಟ್ಟರೆ, ಅಂದರೆ ಜೀವಭಾವವನ್ನೇ ಕರಗಿಸಿಬಿಟ್ಟರೆ ಏನಿರುತ್ತದೋ ಅದೇ ಬ್ರಹ್ಮ. ಅಂದರೆ ನಿರ್ಗುಣ ಅಂದರೆ ಅರ್ಥವೇನು? ಒಂದಾನೊಂದು ದೃಷ್ಟಿಯಿಂದ ನೋಡಿದ್ದಲ್ಲ, ಒಂದಾನೊಂದು ಅವಶ್ಯಕತೆಯಿಂದ ನೋಡಿದ್ದಲ್ಲ. ಎಲ್ಲ ಅವಶ್ಯಕತೆಗಳು, ಎಲ್ಲ ಜೀವನ ದೃಷ್ಟಿಗಳು ಬಿಟ್ಟು ಜೀವತ್ವವನ್ನೇ ಕರಗಿಸಿರುವ ಸ್ವರೂಪ. ಅದು ಸ್ವತಃಸಿದ್ಧ ಪರಮಾತ್ಮನ ಅದ್ವಿತೀಯ ರೂಪ. ಅವನನ್ನೇ ಪರಮೇಶ್ವರ ಎಂದು ಹೇಳ್ತದೆ.
ಈಶ್ವರ ಎಂದು ಹೇಳ್ತದೆ, ಸರ್ವಜ್ಞ ಎಂದು ಹೇಳ್ತದೆ. ಸರ್ವಜ್ಞ ಹೇಳಿದ್ದರೂ ಅವರು ಸಗುಣ ಬ್ರಹ್ಮ ಆಗಲ್ಲ. ಇದು ನೋಡಿ, ಸರ್ವಜ್ಞ ಎಂದು ಹೇಳಿದ್ದರೂ ಸಗುಣ ಬ್ರಹ್ಮ ಆಗಲ್ಲ. ಓಕೆ, ಈಗ ಮುಂದುವರಿಯೋಣ. 11ನೆಯ ಪಾಯಿಂಟ್ ಅಲ್ಲವೇ? ಇಟ್ ಈಸ್ ನಾಟ್ ರೈಟ್ ಟು ಥಿಂಕ್ ದಟ್ ದಿಸ್ ರಿಲೇಟಿವ್ ಟರ್ಮ್ ಈಶ್ವರ ಅಪ್ಲೈಡ್ ಟು ಬ್ರಹ್ಮನ್ ಅಫೆಕ್ಟ್ಸ್ ಇಟ್ಸ್ ರಿಯಲ್ ನೇಚರ್ ಆಸ್ ದ ಅಬ್ಸಲ್ಯೂಟ್ ಒನ್ ವಿತೌಟ್ ಎ ಸೆಕೆಂಡ್. ಇದು ಚೆನ್ನಾಗಿದೆ. ಪರಮಾತ್ಮನನ್ನು ಈಶ್ವರ ಎಂದು ಹೆಸರಿಟ್ಟ ಮಾತ್ರದಿಂದ ಪರಮಾತ್ಮ ಕಡಿಮೆ ಆಗಲ್ಲ. ಅಂದರೆ ಜೀವನನ್ನು ಪರಿಪಾಲಿಸುವ ಈಶ್ವರ. ಈಶ್ವರ ಎಂಬ ಮಾತು ಪರಿಪಾಲಿಸುವನು ಎಂದು ಒಂದು ಅರ್ಥ ಇದೆ. ಅದೊಂದೇ ಅರ್ಥ ಅಲ್ಲ. ಪರಿಪಾಲಿಸುವವನು ಯಾರನ್ನು? ಪರಿಪಾಲಿಸುವವನು ಅಂದರೆ ರಾಜ್ಯ ಬೇಕಾಗ್ತದೆ. ರಾಜ್ಯ ಇಲ್ಲದೆ ರಾಜನಾಗಲ್ಲ ಅಲ್ಲವೇ? ರಾಜ್ಯಕ್ಕೆ ಪರಿಪಾಲಿಸುವವನು ಆಗ್ತಾನೆ. ರಾಜ್ಯ ಸಾಪೇಕ್ಷ. ಹಾಗೆಯೇ ಜೀವನ ಪಾಲಕ, ಜೀವರನ್ನು ಪಾಲಿಸುವವನು ಏನು ಹೇಳ್ತಾರೆ? ಆಳುವವನು. ಜೀವನನ್ನು ಆಳುವವನು ಈಶ್ವರ. ಅಂದರೆ ಜೀವನ ಸಾಪೇಕ್ಷ ಆಗ್ತಾ ಇದೆ ಆಳುವವನು ಹೇಳಿಬಿಟ್ಟರೆ. ಅದರಿಂದ ಈ ಜೀವರನ್ನು ಆಳುವವನು ಈಶ್ವರ ಎಂಬ ಸಾಪೇಕ್ಷ ಪದವನ್ನು ಬಳಸಿದ ಮಾತ್ರದಿಂದ ಪರಮಾತ್ಮಗಿಂತ ಕೆಳಮಟ್ಟದವನು ಪರಮಾತ್ಮ ಅಲ್ಲ ಎಂದು ಹೇಳುವ ಹಾಗಿಲ್ಲ. ಪರಮಾತ್ಮಗಿಂತ ಕೆಳಮಟ್ಟವನಲ್ಲ. ಪಾರಮಾರ್ಥಿಕ ಸ್ವರೂಪವಾದ ಅದ್ವೈತಕ್ಕೆ ಏನು ಕೊರತೆ ಕುಂದುಕೊರತೆ ಆಗಲ್ಲ. ಪಾಲಿಸುವವನೆನ್ನುವುದು ಜೀವನ ದೃಷ್ಟಿಗೆ ಅನಿಸುತ್ತದೆ. ತಾನೇನು ಕಡಿಮೆ ಆಗಲ್ಲ. ತಾನು ಅದೇ ಅದ್ವಿತೀಯ ಬ್ರಹ್ಮ, ಸ್ವತಃ ಸಿದ್ಧ, ಸರ್ವವ್ಯಾಪಕ, ಅಖಂಡ ಆನಂದ ಸಚ್ಚಿದಾನಂದನೇ ಇರುತ್ತಾನೆ. ಇವನು ಈಶ್ವರ ಎಂದು ಹೇಳಿದ್ದರೂ ಅವನು ಇರುವುದು ಏನಿದ್ದನೋ ಅದೇ ಇರ್ತಾನೆ. ತನ್ನ ಇರುವಿಕೆ, ತನ್ನ ಸ್ವರೂಪವನ್ನು ಕಡಿಮೆ ಮಾಡಲ್ಲ. ಓಕೆ, ಟು ಬ್ರಹ್ಮನ್ ಎಫೆಕ್ಟ್ಸ್ ಇಟ್ಸ್ ರಿಯಲ್ ನೇಚರ್ ಆಸ್ ದ ಅಬ್ಸಲ್ಯೂಟ್ ಒನ್ ವಿತೌಟ್ ಎ ಸೆಕೆಂಡ್. ಓಕೆ, ಈಗ ಮುಂದೆ For Brahman is Ishvara only when we consider the distinction of the ruler and ruled from the empirical standpoint. ಅವನನ್ನು ಪರಿಪಾಲಕ, ಆಳುವವನು ಎಂದು ಹೇಳುವುದು ವ್ಯಾವಹಾರಿಕ ದೃಷ್ಟಿ, ಜೀವಭಾವ ದೃಷ್ಟಿ. ಈಶ್ವರ ದೃಷ್ಟೇ ಈಶ್ವರ is conditioned by Maya, name and form conjured up by avidya, whereas Jiva's individual cells are conditioned by associates of aggregates of the body and the organs, the effect of name and form so conjured up. ಜೀವ ಈಶ್ವರ ರಿಲೇಷನ್ಶಿಪ್. ಜೀವನು ಯಾರಾಗುತ್ತಾನೆ? ಈಶ್ವರನು ಯಾನಾಗುತ್ತಾನೆ? ಅಂದರೆ ಆಳುವವನು, ಪರಿಪಾಲಿಸಲ್ಪಡುವವನು ಜೀವ. ಇವರು ಯಾರು? ಈ ಸಂಬಂಧವು ತಾತ್ಕಾಲಿಕ ಸಂಬಂಧ, ಸಾಪೇಕ್ಷ. ಜೀವನೂ ಈಶ್ವರ ಸಂಬಂಧದಲ್ಲಿರುತ್ತಾನೆ, ಈಶ್ವರನು ಜೀವ ಸಂಬಂಧದಲ್ಲಿರುತ್ತಾನೆ. ಜೀವ ಈಶ್ವರ ಎನ್ನುವುದು ಎರಡೂ ಸಾಪೇಕ್ಷಗಳೇ, ಎರಡೂ ಅಪೇಕ್ಷದಿಂದ ಹೇಳುವಗಳೇ ಹೊರತು ಎರಡೂ ಸತ್ಯವಲ್ಲ. ಜೀವನ ನಿಜಸ್ವರೂಪ ಬ್ರಹ್ಮ. ಯಾರನ್ನು ಈಶ್ವರ ಹೇಳ್ತೀವೋ ಅವರ ನಿಜಸ್ವರೂಪ ಅದ್ವೈತ ಬ್ರಹ್ಮನೇ. ಆದರೆ ಈಶ್ವರ ಎಂಬುದು ಹೆಸರಿಟ್ಟಾಗ, ಪರಿಪಾಲಕ ಎಂದು ಹೆಸರಿಟ್ಟಾಗ ಜೀವನ ಸಾಪೇಕ್ಷದಿಂದ ಹೇಳ್ತೀವಿ. ಜೀವ ಎಂದು ಹೇಳಿದಾಗ ಅದು ಸಾಪೇಕ್ಷನೇ, ಈಶ್ವರನ ಸಾಪೇಕ್ಷದಿಂದ ಹೇಳ್ತಾ ಇದ್ದೀವಿ. ಅಂದ್ರೇನು? ಜೀವನು ಇನ್ನೊಬ್ಬರ ಅಧೀನದಲ್ಲಿರುತ್ತಾನೆ, ಪರಿಪಾಲಿಸಲ್ಪಡುತ್ತಾನೆ ಎಂದು. ಜೀವಭಾವವು ಕಲ್ಪಿತವೇ, ಅದು ನಿಜವಲ್ಲ. ಇದನ್ನು ಈ ಜೀವ ಈಶ್ವರರು ಅದೇ ಪರಮಾತ್ಮ, ಅದೇ ತತ್ವ, ಅದೇ ಬ್ರಹ್ಮ, ಅದೇ ಸಚ್ಚಿದಾನಂದ ಅದ್ವೈತ ಬ್ರಹ್ಮ ಜೀವನಾಗಿ ಈಶ್ವರನಾಗಿ ಎರಡಾಗಿ ತೋರ್ತಾನೆ. ಎರಡು ಅಂದರೆ ಪರಸ್ಪರ ಸಾಪೇಕ್ಷ. ಅವನು ಬ್ರಹ್ಮನ್ ಈಸ್ ಈಶ್ವರ ಒನ್ ವಿ ಕನ್ಸಿಡರ್ ದ ಡಿಸ್ಟಿಂಕ್ಷನ್ ಆಫ್ ದ ರೂಲರ್ ಆ್ಯಂಡ್ ರೂಲ್ಡ್. ಈಶಿತೃ ಈಶಿತವ್ಯ, ಪಾಲಕನು ಪಾಲಿಸಲ್ಪಡುವನೆಂಬ ವಿಂಗಡ ಒಪ್ಪುಕೊಂಡೇ ಮಾತಾಡ್ತಾ ಇದ್ದೆ. ಪಾಲಿಸುವವನು ಪಾಲಿಸಲ್ಪಡುವವನು ಎಂಬುದು ವ್ಯಾವಹಾರಿಕ ದೃಷ್ಟಿಯಲ್ಲೇ ಒಪ್ಕೊಳ್ತೀವಿ. ವ್ಯಾವಹಾರಿಕ ದೃಷ್ಟಿ ಅಂದರೆ ಏನು ಹೇಳಿದ್ದೀನಲ್ಲ,
ಮತ್ತೊಂದು ಸಲ ನೆನಪಿಸ್ತೀನಿ. ತನ್ನನ್ನು ಕರ್ತಭೋಕ್ತ ಎಂದು ಇಟ್ಟುಕೊಂಡು ನೋಡುವುದು. ತಾನು ಕರ್ತಭೋಕ್ತ ಎಂದು ಇಟ್ಕೊಂಡರೆ ಕರ್ತೃವಿಗೆ ಬೇಕಾಗಿರುವವನು ಈಶ್ವರನಾಗ್ತಾನೆ. ಭೋಕ್ತೃವಿಗೆ ಬೇಕಾಗಿರುವವನೇ ಈಶ್ವರ ಕಂಡು ಬರ್ತಾನೆ. ನಮ್ಮ ಅವಶ್ಯಕಕ್ಕೆ ಅನುಗುಣವಾಗಿ ಕಂಡು ಬರುತ್ತದೆ ಹೊರತು ನಿಮಗೆ ಅವಶ್ಯಕವಿಲ್ಲದಿದ್ದರೆ ಆ ವಸ್ತು ಕಂಡು ಬರಲ್ಲ. ಈಗ ವಸ್ತುವು ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೋಡಿದ್ದು ವಸ್ತುವಿನ ನಿಜ ಸ್ವರೂಪ ಆಗಲ್ಲ. ಇದು ಮುಖ್ಯ ಸಿದ್ಧಾಂತ ನೋಡಿ. ಶಂಕರರು ಪರಮಾತ್ಮ ಸ್ವರೂಪವನ್ನು ನಿರ್ಗುಣ ಎಂದು ಏಕೆ ಹೇಳಿದ್ದಾರೆ? ಇದು ಕಾರಣ. ಏಕೆಂದರೆ ನೀವು ಒಂದು ಅಪೇಕ್ಷೆಯಿಂದ ನೋಡಿದ್ದರೆ ನಿಮ್ಮ ಅಪೇಕ್ಷೆಗೆ ಅನುಗುಣವಾದಷ್ಟೇ ಕಂಡು ಬರ್ತದೆ, ಹೆಚ್ಚು ಕಂಡು ಬರಲ್ಲ, ಕಡಿಮೆ ಕಂಡು ಬರಲ್ಲ. ಆದ್ದರಿಂದ ಯಾವುದೇ ವಸ್ತುವನ್ನು ತಿಳ್ಕೊಳ್ಳಬೇಕೆಂದರೆ ನಿಮ್ಮ ಅಪೇಕ್ಷೆ ಆಶೆ ಬಿಟ್ಟು ವಸ್ತುವನ್ನು ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳಬೇಕು. ಅದು ಪರಮಾತ್ಮ ಆಗುತ್ತದೆ. ಇದ್ದನ್ನು ಇದ್ದ ಹಾಗೆ ತಿಳ್ಕೊಂಡರೆ ಪರಮಾತ್ಮ ಆಗುತ್ತದೆ. ಅದನ್ನು ಒಂದಾನೊಂದು ಅವಶ್ಯಕತಾ ದೃಷ್ಟಿಯಿಂದ ನೋಡಿದ್ದರೆ ನಿಮ್ಮ ಅವಶ್ಯಕತೆಗೆ ಅವಶ್ಯಕವಾಗುತ್ತಾನೆ ಅಷ್ಟೇ. ಆದರೆ ಈ ವ್ಯಾವಹಾರಿಕ ದೃಷ್ಟಿಯನ್ನೇ ನೋಡಿದ್ದರೆ ಯಾರು ವ್ಯಾವಹಾರಿಕ ದೃಷ್ಟಿಯ? ಈಶ್ವರನು ಯಾರು ಅಂದರೆ ಪರಿಪಾಲಿಸುವ ಈಶ್ವರ, ಬ್ರಹ್ಮಸ್ವರೂಪವೇ. ಆದರೆ ಜೀವನ ದೃಷ್ಟಿಯಿಂದ ನೋಡಿದ್ದ ಈ ಪರಿಪಾಲಕ ಈಶ್ವರ ಯಾವರು? ಆಳುವ ಈಶ್ವರ ಅಂದರೆ ಕಂಡೀಷನ್ಡ್ ಬೈ ಮಾಯಾ, ಸಮಷ್ಟಿ ನಾಮರೂಪ. ಇಡೀ ಜಗತ್ತು ಸಮಷ್ಟಿ ನಾಮರೂಪ ಅಂದ್ರೇನು? ಎಚ್ಚರ ಪ್ರಪಂಚ ಅಷ್ಟೇ. ಕಂಪ್ಲೀಟ್ ಎಚ್ಚರ ಪ್ರಪಂಚ. ಕಂಪ್ಲೀಟ್ ಎಚ್ಚರ ಪ್ರಪಂಚಕ್ಕೆ ಅಳುವವನು ಯಾರು? ವೈಶ್ವಾನರ ಅಲ್ಲವೇ? ಆದ್ದರಿಂದ ಇಡೀ ಎಚ್ಚರ ಪ್ರಪಂಚದ ಉಪಾಧಿ ಅಂದರೆ ಇಡೀ ಪ್ರಪಂಚವನ್ನು ಇಟ್ಟುಕೊಂಡು ಈ ಇಡೀ ಪ್ರಪಂಚ ಮೂಲಕ ನೋಡಿದ್ದರೆ ಇರವು ಅರಿವಿನ ಸ್ವರೂಪವಾದ ಅದೇ ಪರಮಾತ್ಮನನ್ನು ಒಟ್ಟು ಜಗತ್ತು ದೃಷ್ಟಿಯ ನೋಡಿದ್ದರೆ ಏನಾಗುತ್ತದೆ? ಈಶ್ವರನೆಂದು ತೋರ್ತಾನೆ. ಸಮಷ್ಟಿ ಮಾಯೋಪಾಧಿಕ. ಮಾಯಾ ಅಂದರೆ ಯಾರು? ಅವ್ಯಕ್ತ ಮತ್ತು ವ್ಯಕ್ತ ಪ್ರಪಂಚ. ಸಮಷ್ಟಿ ನಾಮರೂಪಗಳು ಈಶ್ವರ. ಸಮಷ್ಟಿ ನಾಮರೂಪಗಳ ಉಪಾಧಿ ಇರುವವನು. ಸಮಷ್ಟಿ ನಾಮರೂಪಗಳೇ ಈಶ್ವರನಲ್ಲ, ಸಮಷ್ಟಿ ನಾಮರೂಪಗಳ ಉಪಾಧಿ ಇರುವವನು ಈಶ್ವರ. ಈಗ ಜೀವರು ಯಾರು? ಅಂದರೆ ಅವೇ ನಾಮರೂಪಗಳು. ಅಂದರೆ ಇಡೀ ಎಚ್ಚರ ಪ್ರಪಂಚ ಇದೆ ಅಲ್ಲ, ಆ ಇಡೀ ಎಚ್ಚರ ಪ್ರಪಂಚದಲ್ಲಿರುವ ಇಡೀ ನಾಮರೂಪಗಳಿಂದ ಒಂದಾನೊಂದು ಶರೀರ ತಯಾರು ಮಾಡಿದ್ದರೆ ಸಂಘಾತ, ಕಾರ್ಯಕರಣ ಸಂಘಾತ ಅಂದ್ರೇನು? ದೇಹ, ಇಂದ್ರಿಯ, ಮನಸ್ಸು. ಈ ದೇಹ, ಇಂದ್ರಿಯ, ಮನಸ್ಸುಗಳು ಎಲ್ಲಿಂದ ಬಂದಿವೆ? ಅದೇ ನಾಮರೂಪಗಳಲ್ಲೇ, ಅದೇ ಮಾಯದಲ್ಲೇ. ಒಟ್ಟು ಪ್ರಪಂಚ ತಗೊಂಡರೆ ಮಾಯೆ ಆಗುತ್ತದೆ. ಅದರಲ್ಲಿ ಒಂದಾನೊಂದು ಶರೀರ ಮನಸ್ಸು ಇಟ್ಕೊಂಡರೆ, ಇಂದ್ರಿಯಗಳು ಮನಸ್ಸು ಇಟ್ಕೊಂಡರೆ ಅದು ಜೀವನ ಉಪಾಧಿ ಆಗುತ್ತದೆ. ಅದೇ ಅರಿವನ್ನು ಸಂಪೂರ್ಣ ಇಡೀ ನಾಮರೂಪಗಳಿಂದ ನೋಡಿದ್ದರೆ ಈಶ್ವರ ಎನಿಸುತ್ತಾನೆ. ಮತ್ತು ಜೀವ ಯಾರು? ಯಾರೋ ಬೇರೆ ಅಲ್ಲ. ಯಾವ ಅರಿವನ್ನೇ ಈಶ್ವರನಾಗಿ ನೋಡ್ತಾ ಇದ್ದೀವೋ ಅದೇ ಅರಿವನ್ನು ನಾವು ಜೀವನಾಗಿ ನೋಡ್ತಾ ಇದ್ದೀವಿ. ಜೀವ ಎನ್ನುವನು ಯಾರೋ ಬೇರೆ ಅಲ್ಲ. ಇರುವ ವಸ್ತುವನ್ನು ತಪ್ಪಾಗಿ ತಿಳಿಯುವುದೇ ಜೀವಭಾವ. ಆಯಿತಾ? ಆದ್ದರಿಂದ ಸಮಷ್ಟಿ ನಾಮರೂಪಗಳನ್ನು ಉಪಾಧಿಯಾಗಿ ಉಳ್ಳವನು ಈಶ್ವರ. ಈಗ ವ್ಯಷ್ಟಿ ನಾಮರೂಪ ಅಂದರೆ ಒಂದು ದೇಹಕ್ಕೆ ಅಭಿಮಾನ ಪಟ್ಕೊಂಡರೆ ಅದು ಜೀವಭಾವ ಅಲ್ಲವೇ? ಅದರಿಂದ ಇದಕ್ಕೆ ಭಾಷ್ಯದ ಬೆಂಬಲ
ಭಾಷ್ಯ ವಾಕ್ಯವನ್ನು ಸ್ವಾಮೀಜಿ ಉದಾಹರಿಸ್ತಾ ಇದ್ದಾರೆ. ತದೇವಂ ಅವಿದ್ಯಾತ್ಮಕೋಪಾಧಿ ಪರಿಚ್ಛೇದಾಪೇಕ್ಷಮೇವ ಈಶ್ವರಸ್ಯ ಈಶ್ವರತ್ವಂ ಸರ್ವಜ್ಞತ್ವಂ ಸರ್ವಶಕ್ತಿಂತಚ್ಚ. ಈಶ್ವರನು ಸರ್ವಜ್ಞ ಅನಿಸುವವನು, ಸರ್ವಶಕ್ತಿಮಾನ್ ಅನಿಸುವವನು, ಎಲ್ಲರ ಪಾಲಕ ಅನಿಸುವವನು. ಇದೆಲ್ಲ ಅವಿದ್ಯಾತ್ಮಕ ಉಪಾಧಿ. ಅವಿದ್ಯೆ ಅಂದ್ರೇನು? ಅವಸ್ಥೆ. ಅವಿದ್ಯಾತ್ಮಕ, ಅವಿದ್ಯಾಕಲ್ಪಿತ. ಅವಿದ್ಯಾತ್ಮಕ ಅಂದರೆ ಅವಿದ್ಯಾಕಲ್ಪಿತ. ಈ ಅವಿದ್ಯಾಕಲ್ಪಿತ ಯಾವುದು ಅಂದರೆ ಅಧ್ಯಸ್ಥವಾಗಿರುವುದು ಏನು? ನಾಮರೂಪಗಳು. ಅಧ್ಯಸ್ಥ ನಾಮರೂಪ ಅಂದರೆ ಇಡೀ ಎಚ್ಚರಾವಸ್ಥಾ ಎಂದರ್ಥ. ಇಡೀ ಎಚ್ಚರಾವಸ್ಥಾ ನಿಜವಾಗಿ ತನ್ನ ಸುಷುಪ್ತಿ ಸ್ವರೂಪಕ್ಕಿಂತ ಬಿಡಿಯಾಗಿಲ್ಲ. ಆದರೆ ಅಜ್ಞಾನಿಗೆ ಅದು ಎಷ್ಟು ಸಲ ಹೇಳಿದ್ದರೂ ಬಿಡಿಯಾಗಿದೆ ಬಿಡಿಯಾಗಿದೆ ಪ್ರಪಂಚವೆಂಬುದಿದೆ ಇಟ್ಕೊಳ್ತಾರೆ. ಭೋಗಪರಾಯಣರಿಗೆ ಅರ್ಥವಾಗಲ್ಲ. ಆದ್ದರಿಂದ ಅವಿದ್ಯಾತ್ಮಕ ಉಪಾಧಿ ಪರಿಚ್ಛೇದಾಪೇಕ್ಷಮೇವ ಈಶ್ವರಸ್ಯ ಈಶ್ವರತ್ವಂ ಸರ್ವಜ್ಞತ್ವಂ ಸರ್ವಶಕ್ತಿತ್ವಂಚ. ಜೀವನ ದೃಷ್ಟಿಗೆ ಮಾಯೋಪಾಧಿ. ಮಾಯಾ ಅಂದ್ರೇನು? ಕಲ್ಪಿತ, ಅಧ್ಯಸ್ಥ ಇಡೀ ಪ್ರಪಂಚ, ಅಧ್ಯಸ್ಥ ಇಡೀ ಬ್ರಹ್ಮಾಂಡವನ್ನೇ ಮಾಯೋಪಾಧಿ ಹೇಳಿದ್ದಾರೆ. ಈ ಉಪಾಧಿ ಇರುವವನು ಈಶ್ವರ. ಅಂದರೆ ಅದೇ ಚೈತನ್ಯವನ್ನು ನಾವು ಒಂದು ಸಮಷ್ಟಿ ಭಾವದಿಂದ ಇಡೀ ಜಗತ್ತಿನಿಗೆ ಆಧಾರ ಎಂದು ನೋಡ್ತಾ ಇರ್ತೀವಿ. ಅವನು ಈಶ್ವರ ಆಗುತ್ತಾನೆ. ಅಂದರೆ ಈಶ್ವರ ಎನ್ನುವುದು ಕಲ್ಪಿತವಾಗಿ ಪ್ರಮಾತ್ರ ದೃಷ್ಟಿಗಿಟ್ಟಿರುವ ಹೆಸರು. ನ ಪರಮಾರ್ಥತೋ ವಿದ್ಯೆಯ ಅಪಾಸ್ತ ಸರ್ವೋಪಾಧಿ ರೂಪೇ. ಈಗ ಪಾರಮಾರ್ಥಿಕವಾಗಿ ಜ್ಞಾನದಿಂದ ಯಾವಾಗ ಜೀವಭಾವ ಜಗದ್ಭಾವ ಅಂದರೆ ದೇಹ ಇಂದ್ರಿಯ ಮನಸ್ಸುಗಳು ಪ್ರಪಂಚ ಈ ಮೂರನ್ನು ಪಾರಮಾರ್ಥಿಕ ದೃಷ್ಟ್ಯ ಇವೆಲ್ಲವೂ ಇಲ್ಲ ಇಲ್ಲ ಎಂದು ನೆಗೆಟಿವ್ ಮಾಡಿದ್ದರೆ ಸಾಕು. ಅಪಾಸ್ತ ಸರ್ವೋಪಾಧಿ ಸ್ವರೂಪೇ ಆತ್ಮನಿ. ಎಲ್ಲ ರೂಪಗಳನ್ನು ನಿಷೇಧ ಮಾಡಿದ್ದರೆ ಯಾವುದು ಇನ್ನೂ ನಿಷೇಧ ಆಗದೆ ಉಳಿಯುತ್ತದೋ ಅದು ಬ್ರಹ್ಮ. ಅಪಾಸ್ತ ಸರ್ವೋಪಾಧಿ ಸ್ವರೂಪೇ ಆತ್ಮನಿ ಏಷಿತ್ರೇಷಿತವ್ಯ ಸರ್ವಜ್ಞತ್ವಾದಿ ವ್ಯವಹಾರ ಉಪಪದ್ಯತೆ. ಓಕೆ. ಅವಿದ್ಯಾತ್ಮಕ ಉಪಾಧಿ ಮಾಯೋಪಾಧಿ. ಮಾಯಾ ಅಂದರೆ ನಾಮರೂಪಗಳು. ಎಲ್ಲ ನಾಮರೂಪಗಳಿಂದ ಅದೇ ಇರುವನ್ನು ನೋಡಿದ್ದರೆ ಅದು ಈಶ್ವರ. ವ್ಯಷ್ಟಿ ದೃಷ್ಟಿಯ ನೋಡಿದ್ದರೆ ಅದು ಜೀವ. ಅಷ್ಟೇ ವ್ಯತ್ಯಾಸ. ಓಕೆ. ಅಪಾಸ್ತ ಸರ್ವೋಪಾಧಿ ಸ್ವರೂಪೇ ಆತ್ಮನಿ. ಈ ಸಾಪೇಕ್ಷ ಸಂಬಂಧಗಳಿಲ್ಲದೆ ಅಂದರೆ ಜೀವ ದೃಷ್ಟಿಯ ನೋಡುವುದು, ಜೀವನನ್ನು ಈಶ್ವರ ದೃಷ್ಟಿಯ ನೋಡುವುದು, ಈ ದೃಷ್ಟಿಗಳೆಲ್ಲ ಬಿಟ್ಟು ತಾನು ಹೇಗಿದ್ದಾನೋ ಹಾಗೆ ಆ ಇರುವ ರೂಪ ಯಾರು ನಿರಾಕರಿಸಕ್ಕಲ್ಲ, ಯಾರು ಹೌದು ಎಂದು ಧ್ರುವೀಕರಿಸುವುದಕ್ಕೆ ಆಗಲ್ಲ. ಕನ್ಫರ್ಮಿಂಗ್ ಇಲ್ಲ, ಕಂಡೆಮ್ನಿಂಗ್ ಅಲ್ಲ ಎಂದಿಲ್ಲ. ಏಕೆ? ಈಷಿತ್ರೀಷಿತವ್ಯ ಸರ್ವಜ್ಞತ್ವಾದಿ ವ್ಯವಹಾರ ಉಪಪದ್ಯತೆ. ಪಾರಮಾರ್ಥಿಕ ಸ್ವರೂಪದಲ್ಲಿ ಅಂದರೆ ತಾನು ಹೇಗಿದ್ದಾನೋ ಆ ಸ್ವರೂಪದಲ್ಲಿ ಏನಿಲ್ಲ. ಪರಿಪಾಲಿಸುವವನು ಎಂಬ ಈಶ್ವರ, ಪಾಲಿಸಲ್ಪಡುವನೆಂಬ ಜೀವ ಇಬ್ಬರೂ ಇಲ್ಲ. ಅಂದರೆ ಅರ್ಥವೇನು? ಇಬ್ಬರೆಂಬುದು ಒಬ್ಬರಿಗೆ ಒಬ್ಬನು ಸಾಪೇಕ್ಷ ಅಷ್ಟೇ. ಈಶ್ವರನ ಸಾಪೇಕ್ಷದಿಂದ ನಾನು ಅಧೀನ ಅನಿಸಿದ್ದರೆ ಜೀವ, ನನ್ನ ಅಧೀನನನ್ನು ರಕ್ಷಕ ಅಂದರೆ ಈಶ್ವರ, ಅನುಗ್ರಹಿಸುವವನು ಈಶ್ವರ, ಅವರ ಅಧೀನದಲ್ಲಿ ಬದುಕುವವನು ಜೀವ. ಇದು ಪರಸ್ಪರ ಸಾಪೇಕ್ಷ ಅಲ್ಲವೇ? ತಾಯಿ ಮಗು ಎಂದು ಹೇಳುವ ಹಾಗೆ. ತಾಯಿ ಅಂದರೆ ಆ ಮಗುವಿಗೆ ತಾಯಿ ಹೊರತು ಎಲ್ಲರಿಗೂ ಆಗಲ್ಲ. ತಂದೆನೂ ಅಷ್ಟೇ, ಆ ಮಗುವಿಗೆ ತಂದೆನೇ ಹೊರತು ಎಲ್ಲರಿಗೂ ಆಗಲ್ಲ. ಅಂದರೆ ಇದೊಂದು ಸಾಪೇಕ್ಷ. ಈ ಮಗು ಅಂದರೆ ಯಾರು ಮಗು? ಒಬ್ಬನಿಗೆ ಮಗು ಇರುತ್ತಾನೆ. ಗಂಡು ಮಗು ಹೆಣ್ಣು ಮಗು ಅಂದರೆ ಏನು? ಇವರ ಮಗು ಎಂದು ಅವರಿದ್ದರೆ ಆ ತಾಯಿ ತಂದೆ ಸಂಬಂಧದಿಂದಲೇ ಮಗು ಎಂದು ಹೇಳ್ತೀವಿ. ಹಾಗೆ ಜೀವ ಈಶ್ವರ ಎಂಬುದು ಪರಸ್ಪರ ಸಾಪೇಕ್ಷ ಹೆಸರುಗಳು. ಪರಿಪಾಲಕ ಈಶ್ವರ ಅಂದರೆ ಪರಿಪಾಲಿಸ ಜೀವಲಿರಬೇಕು.
ಮತ್ತು ಜೀವನಿಗೆ ಈಶ್ವರ ಬೇಕು, ಏಕೆಂದರೆ ಈಶ್ವರನಿಲ್ಲದೆ ಜೀವನಿಲ್ಲ. ಹೀಗೆ ಪರಸ್ಪರ ಅನ್ಯೋನ್ಯ ಸಾಪೇಕ್ಷದಿಂದ ಜೀವ ಈಶ್ವರರೆಂದು ಅನಿಸುತ್ತದೆ. ನಿಮಗೆ ಜೀವಭಾವ ಇರುವವರೆಗೂ ಈಶ್ವರ ಭಾವ ಹೋಗಲ್ಲ. ಜನರೇನು ಹೇಳ್ತಾರೆ, ಅಯ್ಯೋ ಇವನು ಈಶ್ವರನೇ ಒಪ್ಪಲ್ಲವಲ್ಲ ಅದ್ವೈತಿಗಳು ಎಂದು. ಅದು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವರು. ಜೀವಭಾವ ಇರುವವರೆಗೂ ಈಶ್ವರ ಭಾವ ಬಿಡಲ್ಲ. ಜೀವಭಾವ ಇರುವವರೆಗೂ ಈಶ್ವರ ಭಾವ ಬಿಡಲ್ಲ. ಯಾವಾಗ ಜೀವಭಾವವೇ ಕಲ್ಪಿತ ಅಧ್ಯಸ್ಥ ಎಂದು ಗೊತ್ತಾಯಿತೋ, ತಾನು ಒಬ್ಬ ವ್ಯಕ್ತಿಯಾಗಿರುವುದು ಬಿಟ್ಟು ಬ್ರಹ್ಮಸ್ವರೂಪವೇ ಆಗಿಬಿಡ್ತಾನೆ, ವ್ಯಕ್ತಿ ಆಗಲ್ಲ. ಹಾಗೆ ಇಲ್ಲಿ ಜೀವೇಶ್ವರ ಸಾಪೇಕ್ಷ ಹೆಸರುಗಳು ಅನ್ಯೋನ್ಯ ಸಂಬಂಧದ ಹೆಸರುಗಳಾಗುವುದರಿಂದ ಆ ಸಂಬಂಧ ಭಾವದಲ್ಲಿರುವಾಗಲೇ ಜೀವಭಾವ ಈಶ್ವರ ಭಾವ ಅನಿಸುತ್ತದೆ. ಈ ಎರಡೂ ಸಂಬಂಧಗಳನ್ನು ಒಟ್ಟಿಗೆ ತೆಗೆದುಬಿಟ್ಟರೆ, ತನ್ನನ್ನು ತಾನಾಗಿ ನೋಡಿದ್ದರೆ ತಾನು ಹೇಗಿದ್ದಾನೋ ಹಾಗೆ, ಇನ್ನೊಬ್ಬರಿಗೆ ಏನಾಗುತ್ತಾನೆ ಅಂದರೆ ಸಂಬಂಧ, ತಾನು ಹೇಗಿದ್ದಾನೆ ಎಂಬುದು ಸ್ವರೂಪ. ಅದು ನೋಡಿ, ಇನ್ನೊಬ್ಬರಿಗೆ ಅಂದರೆ ಮತ್ತೆ ಇನ್ನೊಬ್ಬರೆಂದು ವಿಷಯವೆತ್ತುವುದೇ ಮತ್ತೆ ಸಂಬಂಧ ಆಗಿಬಿಟ್ಟಿತು. ಇನ್ನೊಬ್ಬರು ಅಂದರೆ ಸಾಕು, ಸಂಬಂಧ ಆಗಿಬಿಟ್ಟಿತು. ಎಲ್ಲಿ ಸುಷುಪ್ತಿಯಲ್ಲಿ ನೋಡಿ ಇನ್ನೊಬ್ಬರೆಂಬ ಪ್ರಸಕ್ತಿಯೇ ಇಲ್ಲ, ಅಂಥದ್ದು ಯೋಚನೆ ಇಲ್ಲ, ಮಾತು ಇಲ್ಲ, ತಾನೇ ತಾನು. ಹಾಗೆ ಅಪಾಸ್ತ ಸರ್ವೋಪಾಧಿ ಸ್ವರೂಪೆ, ಎಲ್ಲಿ ಸರ್ವೋಪಾಧಿಗಳನ್ನು ತೊಲಗಿಸಿದ್ದೀವೋ ಅಲ್ಲಿ ಮಾತ್ರ ಸ್ವತಃಸಿದ್ಧ ಬ್ರಹ್ಮನೇ ಇದೆ. ಹೀಗೆ ಜೀವೇಶ್ವರ ಭೇದವನ್ನು ಸಾಪೇಕ್ಷವೇ ಎಂದು ಹೇಳುತ್ತಾ ಇದೆ. ಪರಿಪಾಲಕ ಪರಿಪಾಲಿಸಲ್ಪಡುವನು ಎಂದು ಸಾಪೇಕ್ಷ ಸಂಬಂಧ. ಈ ಸಾಪೇಕ್ಷವು ಅವಿದ್ಯೆಯ ದೃಷ್ಟಿಗೆ ಅನಿಸುತ್ತದೆ. ಅಂದರೆ ಅದೇ ಪರಮಾತ್ಮ ಈಶ್ವರನಂತೆ, ಅದೇ ಪರಮಾತ್ಮ ಜೀವನಂತೆ ಎನ್ನುವುದು ಭ್ರಾಂತಿ ದೃಷ್ಟಿ, ಅವಿದ್ಯಾ ದೃಷ್ಟಿಯಲ್ಲಿರುವಾಗ ಅನಿಸುತ್ತಾ ಇದೆ. ಅಂದರೆ ಈ ಸಾಪೇಕ್ಷ ಸಂಬಂಧಗಳನ್ನು ಬಿಟ್ಟರೆ ಆ ಜೀವವು ಅದೇ ಬ್ರಹ್ಮ, ಈಶ್ವರನು ಅದೇ ಬ್ರಹ್ಮ. ಅದನ್ನೇ ನಾವು ಅನುಭವ ರೂಪ ಎಂದು ಹೇಳಿದ್ದೇವೆ. ಅನುಭವ ಅಂದರೆ ವೈಯಕ್ತಿಕ ಅನುಭವ ಅಲ್ಲ, ವ್ಯಕ್ತಿಗೆ ಉಂಟಾಗುವ ಅನುಭವವಲ್ಲ, ವ್ಯಕ್ತಿತ್ವವನ್ನೇ ಕರಗಿಸಿ ಆಗುವ ಅನುಭವ. ಜಾಗೃತಾವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥಾ, ಈ ಅವಸ್ಥಾನುಭವಗಳು ಎಲ್ಲರಿಗೂ ಇವೆ. ಆಸ್ತಿಕ ನಾಸ್ತಿಕ ಎಲ್ಲರಿಗೂ ಇವೆ, ಯಾರೂ ನಿರಾಕರಿಸಕ್ಕಾಗಲ್ಲ. ಹಾಗೆಯೇ ಇದು ಸಾರ್ವತ್ರಿಕ ಅನುಭವಗಳು, ವೈಯಕ್ತಿಕ ಅನುಭವಗಳಲ್ಲ. ಹಾಗೆ ವೈಯಕ್ತಿಕ ಬುದ್ಧಿ ಕರಗಿಸಿದಾಗ ನಿಮ್ಮಲ್ಲಿ ಅನುಭವ ಹುಟ್ಟುತ್ತದೆ, ಅದು ನಿಮ್ಮದಲ್ಲ, ಅದು ಎಲ್ಲರ ಅನುಭವ. ನೋಡಿ, ಇದು ನಾನೆಂಬ ಬುದ್ಧಿಯನ್ನು ಇಟ್ಟುಕೊಂಡು ಅನುಭವ ಪಡ್ಕೊಂಡರೆ ಅದು ನನ್ನ ಅನುಭವ ಆಗುತ್ತದೆ. ನನ್ನನ್ನೇ ಶರಣು ಹೊಕ್ಕಿದ್ದರೆ, ಸಮರ್ಪಣ ಮಾಡಿದ್ದರೆ ಅಲ್ಲಿ ನಾನೆಂಬುದು ಉಳಿಯುವುದಿಲ್ಲ. ಆಯಿತೆ. ಆದ್ದರಿಂದ ಅದೇ ಬ್ರಹ್ಮವನ್ನು ಒಂದು ಪರಿಮಿತ ದೃಷ್ಟಿಯ ಒಂದಾನೊಂದು ದೇಹೇಂದ್ರಿಯ ಮನಸ್ಸುಗಳ ರಾಶಿ ಅಷ್ಟು ಮಾತ್ರ ನೋಡಿದರೆ ಅದೇ ಅದ್ವೈತ ಬ್ರಹ್ಮ ಜೀವನಾಗಿ ತೋರ್ತಾನೆ, ಅದೇ ಅದ್ವೈತ ಬ್ರಹ್ಮ ಈಶ್ವರನಾಗಿ ತೋರ್ತಾನೆ. ಆಯಿತಾ? ಈಗ ಸರ್ವಜ್ಞ ಸರ್ವಶಕ್ತಿ ಮತ್ತ ನೋಡೋಣ. ಈಶ್ವರನನ್ನು ಸರ್ವಜ್ಞ ಹೇಳಿದ್ದೀವಲ್ಲ ಅಂದರೆ ಇಲ್ಲಿ ನೋಡಿ, ಈಗ ಇದು 12ನೇ ಬಂತು, 11 ಸಾಕು, ಮುಂದುವರಿಯೋಣ ಅಲ್ಲವೇ? ಬೇಸಿಕ್ ನಿಮಗೆ ಅರ್ಥವಾಯಿತಲ್ಲ ಇನ್ನೇನು. ಅಂದರೆ ಜೀವೇಶ್ವರವೆಂಬುದು ಪರಸ್ಪರ ಸಾಪೇಕ್ಷ. ಈಶ್ವರನು ಯಾರು ಎಂದು, ಈಶ್ವರ ತಾನು ಯಾರು, ಜೀವ ತಾನು ಯಾರು ಎಂದು ನೋಡಿದರೆ ಒಂದೇ ತತ್ವ, ಇಬ್ಬರೂ ಅದೇ ತತ್ವ. ಜೀವ ಈಶ್ವರ ಎನ್ನುವುದು ಹೆಸರು ಮಾತ್ರವೇ ವ್ಯತ್ಯಾಸ, ಹೊರದು ಇರುವುದು ಒಂದೇ. ಅವನು ಬೇರೆ ಅಂದರೆ ನೀವು ಇನ್ನೊಂದಿನ ಅಪೇಕ್ಷದಿಂದ ಹೇಳ್ತಾ ಇದ್ದೀರಿ. ಅಪೇಕ್ಷೆ ಬಿಟ್ಟು ಅದನ್ನು ಆದ ಹಾಗೆ ನೋಡಿದರೆ ಅದು ಕೇವಲ ಎರವು, ಆ ಎರವಿನಲ್ಲಿ ಎಲ್ಲರನ್ನೂ ಸೇರಿಸ್ಕೊಳ್ತದೆ. ಅದರಿಂದ ಅವರು ಯಾರು ಅಂದರೆ ನಾನು ಯಾರು ಎಂದು ಹೇಳಿದ್ದರು, ಅವರು ಯಾರು ಎಂದು ಹೇಳಿದರೂ ಒಂದೇ ಅರ್ಥ. ನಾನು ಯಾರು ಎಂದು ಪರೀಕ್ಷೆ ಮಾಡಿ ಯಾವ ಬ್ರಹ್ಮತತ್ವವನ್ನು ತಿಳಿಸ್ಕೊಳ್ಳುತ್ತೀವೋ ಅದೇ ಬ್ರಹ್ಮ ಎಂದಿಗೂ ಇದ್ದಾನೆ,
ಅದೇ ಬ್ರಹ್ಮ ಈಶ್ವರನಿಗೆ ಸ್ವರೂಪ, ಜೀವನಿಗೆ ಸ್ವರೂಪ. ಜೀವ ಈಶ್ವರ ಪರಸ್ಪರ ಸಾಪೇಕ್ಷ. ಒಂದು ವಸ್ತು ಉದಾಹರಣೆಗೆ ಹೇಳ್ತೀನಿ, ಒಂದು ವಸ್ತು ದೊಡ್ಡದು ಎಂದು ಹೇಳ್ತೀವಿ, ಇದೊಂದು ಸಣ್ಣದು. ದೊಡ್ಡ ಎಂಬುದು ವಸ್ತುಕ್ಕಿರುತ್ತದೆ ಅಥವಾ ಇನ್ನೊಂದು ವಸ್ತುವಿನಿಂದ ಹೋಲಿಸಿದಾಗ ಅನಿಸುತ್ತದೆ. ವಸ್ತುವಿನಲ್ಲಿ ದೊಡ್ಡ ಎಂದಿಲ್ಲ, ನಮ್ಮ ಹೋಲಿಕೆಯಲ್ಲಿದೆ. ಹೋಲಿಸುವ ಬುದ್ಧಿಗೆ ಹೆಚ್ಚಿಂದು ಕಡಿಮೆ, ದೊಡ್ಡದು ಸಣ್ಣದು ಅನಿಸುತ್ತದೆ. ತಾನಾಗಿ ಯಾವುದು ದೊಡ್ಡದಲ್ಲ, ಯಾವುದು ಸಣ್ಣದಲ್ಲ. ಗೊತ್ತಾಯ್ತಾ? ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಶ್ವರ ಜೀವ ಎಂಬುದು ಸಾಪೇಕ್ಷ ಅರ್ಥಗಳು. ತಾನು ಯಾರು? ಜೀವ ತಾನು ಯಾರು ಅಂದರೆ ಬ್ರಹ್ಮವೇ. ಈಶ್ವರ ಯಾರು ಅಂದರೆ ಬ್ರಹ್ಮವೇ. ಅಂದರೆ ತಾನು ಇರುವ ಹಾಗೆ ಬ್ರಹ್ಮ, ತೋರುವ ಹಾಗೆ ಪರಿಪಾಲಕ. ಜೀವನು ಹಾಗೆ ಇರುವ ಹಾಗೆ ಬ್ರಹ್ಮ, ತೋರುವ ಹಾಗೆ ನಾನೊಬ್ಬ ವ್ಯಕ್ತಿ, ಒಂದು ಪರಿಮಿತ ದೇಹ, ಇಂದ್ರಿಯ, ಮನಸ್ಸಿಗೆ ಸಿಕ್ಕಾಕ್ಕೊಂಡೇ ಅನಿಸುತ್ತದೆ. ಇದು ಆವಾಗ ಹೇಳ್ತೀವಿ ಆಯಿತು. ಪರಿಪಾಲಕ ಎಂಬುದು ಜೀವನ ದೃಷ್ಟ್ಯ ಹೇಳಿದ್ದೀರಿ. ಯಾಕಂದರೆ ದೊಡ್ಡವನು ಅಂದರೆ ಯಾರಿಗೂ ದೊಡ್ಡಪ್ಪ. ಈ ವಸ್ತು ಸಣ್ಣ ವ್ಯಕ್ತಿ ನೋಡಿದ್ದರೆ ಅವರು ದೊಡ್ಡವನಾಗಿ ಕಂಡು ಬರ್ತಾನೆ. ದೊಡ್ಡ ಎಂಬುದು ಸಾಪೇಕ್ಷವೇ. ತಾನು ದೊಡ್ಡವ ಸಣ್ಣವ ಹೇಳು. ಒಂದು ವಸ್ತು ಇದೆ, ತಾನು ದೊಡ್ಡದ ಸಣ್ಣದ. ಇನ್ನೊಬ್ಬರು ಯಾವುದನ್ನು ಹೋಲಿಸಬೇಡ. ಯಾವುದನ್ನು ಹೋಲಿಸದಿದ್ದರೆ ಹೇಗಾಗುತ್ತದೆ? ನಾವು ನಮ್ಮ ದೃಷ್ಟಿ ನಿರಂತರವಾಗಿ ಅಂತಃಕರಣ ದೃಷ್ಟಿ, ಹೋಲಿಸುವ ದೃಷ್ಟಿಯಲ್ಲೇ ಇರುತ್ತದೆ. ಹೋಲಿಕೆ ಬಿಡುವುದು ಅಂದರೆ ಅಂತಃಕರಣನೇ ಬಿಡುವುದು. ಅಂತಃಕರಣ ಬಿಟ್ಟರೆ ಜೀವನೇ ಇರಲ್ಲ. ಇರುವುದೆಲ್ಲ ಒಂದೇ ಒಂದು. ಆಗ ಅದೇ ಈಶ್ವರ ಹೇಳ್ಕೊ, ಜೀವ ಹೇಳ್ಕೊ, ಏನು ಹೇಳಿದರೂ ಒಂದೇ ಒಂದು. ಅಲ್ಲಿಗೆ ಹೆಸರಿಗೆ ಅವಕಾಶವಿಲ್ಲ. ಎಲ್ಲ ಹೆಸರುಗಳು ಮುಳುಗಿ ಹೋಗ್ತವೆ, ಒಂದೇ ಆಗಿಬಿಡ್ತದೆ. ಹಾಗೆ. ಆದ್ದರಿಂದ ಜೀವೇಶ್ವರಗಳು ಸಾಪೇಕ್ಷ. ಈಶ್ವರ ಅಂದರೆ ಇಲ್ಲಿ ಪರಿಪಾಲಕ ಎಂದ ಅರ್ಥದಲ್ಲಿ ತಗೋ. ಇರುವ ಸ್ವರೂಪ ಅಲ್ಲ, ಪರಿಪಾಲಕ ಸ್ವರೂಪ. ಆಯಿತು. ಈಗ ಈಶ್ವರ ಅಂದರೆ ಪರಿಪಾಲಕ ಎಂದು ಹೇಳಿದ್ದಿರಲ್ಲ, ಆಳುವವನು. ಅದು ನಿಮಗೆ ಸಾಪೇಕ್ಷವಾದರೆ ಕೆಲವರು ಹೀಗೆ ಅರ್ಥ ಮಾಡ್ಕೊಳ್ತಾರೆ, ತನ್ನನ್ನು ತಾನು ಹೇಳಿರುವ ಈಶ್ವರ ಪರಿಪಾಲಕನಲ್ಲ. ಏಕೆಂದರೆ ಅವರನ್ನು ಅವರಾಗಿ ನೋಡ್ತಾ ಇದ್ದೀವಿ, ಇನ್ನೊಬ್ಬರ ದೃಷ್ಟಿನಿಂದಲ್ಲ. ಪರಿಪಾಲಕ. ಈ ಪರಿಪಾಲಕ ಈಶ್ವರ ಕುರಿತು ಹೇಗೆ ಸಾಪೇಕ್ಷ ಎಂದು ಹೇಳಿದ್ದೀವೋ, ಸರ್ವಜ್ಞ ಸರ್ವಶಕ್ತಿಮಂತ ಎನ್ನುವುದು ಸಾಪೇಕ್ಷವೇ. ಸರ್ವಜ್ಞ ಅಂದರೆ ಅರ್ಥವೇನು? ಎಲ್ಲವೂ ತಿಳ್ಕೊಂಡುವವನು. ಅಂದರೆ ಎಲ್ಲ ಎಂಬುದು ಇದ್ದರೆ ಅಲ್ಲವೇ ತಿಳ್ಕೊಳ್ಳುವುದು? ಎಲ್ಲ ಅಂದರೆ ಅನೇಕ ಜನರು, ಅನೇಕ ಜೀವರಾಶಿಗಳು, ಅನೇಕ ವಸ್ತುಗಳು ಇಟ್ಕೊಂಡೇ ಮಾತಾಡ್ತಾ ಇದ್ದೀವಿ. ಆದ್ದರಿಂದ ಈಶ್ವರ ಎಂಬ ಹೆಸರು ಹೇಗೆ ಜೀವ ದೃಷ್ಟಿಗಿಟ್ಟಿರುವ ಸಾಪೇಕ್ಷವೋ, ಈಶ್ವರನು ಸರ್ವಜ್ಞ ಎನ್ನುವುದು ಹಾಗೆಯೇ. ಏಕೆಂದರೆ ಸರ್ವವನ್ನು ತಿಳ್ಕೊಂಡುವವನು ಸರ್ವಜ್ಞ. ಇದು ಸಾಪೇಕ್ಷ ಆಗುತ್ತದೆ. ಅಂದರೆ ಜಗದ್ದೃಷ್ಟಿಗೆ, ಜೀವನ ದೃಷ್ಟಿಗೆ. ಜಗತ್ತು ಜೀವ ಇಲ್ಲದಿರುವಾಗ ಈಶ್ವರನಿಗೆ ಅರಿವು ಇರುತ್ತದೋ ಅಲ್ಲವೋ, ಆವಾಗನೂ ಸರ್ವಜ್ಞನೇ. ಆದರೆ ಸರ್ವಜ್ಞ ಮಾತುಕಿ ಎರಡು ಅರ್ಥಗಳಿವೆ. ಅದು ಇನ್ನೊಂದು ಅರ್ಥದಲ್ಲಿ ಸರ್ವಜ್ಞ. ಅವರು ಸರ್ವಜ್ಞ ಅಂದರೆ ಇನ್ನೊಬ್ಬರಿಂದ ಹೋಲಿಸಿಕೊಳ್ಳದೆ ತಾನು ಮಾತ್ರ ಇರುವ ಸ್ವತಃಸಿದ್ಧ. ಓಕೆ. ಅಂದರೆ ಈಶ್ವರತ್ವ ಎಂಬುದು ಹೇಗೆ ಸಾಪೇಕ್ಷವೋ, ತಾನು ಸರ್ವಜ್ಞ ಸರ್ವಶಕ್ತಿಮಂತ ಅನ್ನುವುದು ಸಾಪೇಕ್ಷವೇ. ಇದು ಇಲ್ಲಿ 11ನೇದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇಟ್ ವುಡ್ ನಾಟ್ ಬಿ ಎನ್ ಅಕ್ಯುರೇಟ್ ಡಿಡಕ್ಷನ್ ಫ್ರಮ್ ದ ಅಬೌವ್ ಸೈಟೆಡ್ ಎಕ್ಸೆಪ್ಟ್ ಟು ಥಿಂಕ್ ದಟ್ ಆಮ್ನಿಷನ್ಸ್ ಆಫ್ ಬ್ರಹ್ಮನ್ ಇಸ್ ಹೋಲಿ ಎ ಫಿಗ್ಮೆಂಟ್ ಆಫ್ ಅವಿದ್ಯ. ಅಂದರೆ ಬ್ರಹ್ಮ ಸರ್ವಜ್ಞ ಎನ್ನುವುದು ಕಲ್ಪಿತವಾ? ನಾವು ಊಹಿಸ್ಕೊಂಡಿದ್ದೀವಾ? ಇಲ್ಲದಿದ್ದರೆ ಪರಮಾತ್ಮ ಸರ್ವಜ್ಞಾನವು ಸರ್ವವ್ಯಾಪಕನಾಗಲ್ಲವಾ ಏನು? ಇದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ನೋ, ಆಮ್ನಿಷನ್ಸ್ ಆಫ್ ಬ್ರಹ್ಮನ್ ಇಸ್ ಹೋಲಿ ಎ ಫಿಗ್ಮೆಂಟ್ ಆಫ್ ಅವಿದ್ಯ ಅಲ್ಲ. ಬ್ರಹ್ಮನ್ ಮೇ ನಾಟ್ ಬಿ ದ ನೋವರ್. ಬ್ರಹ್ಮವನ್ನು ಎರಡು ಬಗೆ ನೋಡ್ತೀವಿ. ಸರ್ವಜ್ಞ ಅಂದರೆ ಎಲ್ಲ ಪ್ರಪಂಚವನ್ನು ಇಟ್ಟುಕೊಂಡು, ಎಲ್ಲ ಜೀವರನ್ನು ಇಟ್ಟುಕೊಂಡು ಇಷ್ಟೆಲ್ಲ ತಿಳಿಯುವನು, ಅದರಿಂದ ಸರ್ವಜ್ಞ ಹೇಳ್ತೀವಿ. ಆದರೆ
ತಾನು ಯಾವುದೂ ಅಲ್ಲ. ಹಾಗೆ ಇಲ್ಲಿ ಸರ್ವಜ್ಞ ಸರ್ವಶಕ್ತಿಮಂತ ಎನ್ನುವುದು ಎರಡು ಬಗೆ ನೋಡ್ತೀವಿ. ಅಂದರೆ ಜಗತ್ತಿನ ದೃಷ್ಟಿಗೆ ಸರ್ವಜ್ಞ ಅಂದರೆ ಜಗತ್ತೆಲ್ಲ ತಿಳಿಯುವವನು, ಜಗತ್ತಿನ ದೃಷ್ಟಿಗೆ ಸರ್ವವ್ಯಾಪಕ ಅಂದರೆ ಜಗತ್ತಿನ ದೃಷ್ಟಿಗೆ ಆಗುತ್ತದೆ. ಸೊ ಬ್ರಹ್ಮ ತನ್ನ ಸ್ವರೂಪದಲ್ಲಿ ಸರ್ವಜ್ಞನಲ್ಲವಾ ಅಂದರೆ ತಮ್ಮ ಸ್ವರೂಪದಲ್ಲಿ ಅಲ್ಲ ಏನಪ್ಪ, ಸರ್ವಜ್ಞನಲ್ಲ ಹೇಗೆ ಆಗುತ್ತದೆ? ಏಕೆಂದರೆ ಅವ್ರ ಪೂರ್ವಪಕ್ಷ ಏನು ಮಾಡ್ತಾನೆ, ನೀವು ಸರ್ವಜ್ಞ ಅಂದರೆ ಏನು ಹೇಳಿದಿರಿ? ಎಲ್ಲವನ್ನು ತಿಳ್ಕೊಂಡುವವನು ಸರ್ವಜ್ಞ. ಆಯಿತು, ಒಂದು ದಿವಸ ಯಾವುದು ತಿಳ್ಕೊಳ್ಳಲ್ಲ, ಮುಚ್ಚಿಬಿಡ್ತಾರೆ. ಆವಾಗ ಏನಾಗ್ತಾರೆ? ಅವ್ರ ಸರ್ವಜ್ಞತೆ ಹೋಗಿಬಿಡ್ತದೆ. ಹಾಗೆಯೇ ಪರಮಾತ್ಮನ ಜಗತ್ತಿನ ದೃಷ್ಟ್ಯಾ ಜೀವರ ದೃಷ್ಟ್ಯಾ ನೋಡಿದ್ದರೆ ಸರ್ವಜ್ಞ ಸರ್ವಶಕ್ತಿಮಂತ ಅನಿಸುತ್ತಾನೆ. ಆದರೆ ತಾನು ನೋಡಿದರೆ ಸಾಮಾನ್ಯ ಮನುಷ್ಯನ ಹಾಗೆ ಇರ್ತಾನೆ, ಇನ್ನೇನು ಮಾಡ್ತಾನೆ, ಏನು ವ್ಯತ್ಯಾಸವಿಲ್ಲ. ಹಾಗೆ ಸರ್ವಜ್ಞ ಸರ್ವಶಕ್ತಿಮಂತ ಎನ್ನುವುದು ಸಾಪೇಕ್ಷವಾಗಿದ್ದೇನೋ ಗುಣ ಆಗುತ್ತದೆ. ಈಗ ಇನ್ನೊಂದು ವೇದಾಂತದಲ್ಲಿ ಹೇಳುವ ಗುಣಗಳು ಯಾವುದು? ಪರಮಾತ್ಮಕ್ಕೆ ಯಾವ ಗುಣಗಳನ್ನು ಹೇಳುವಕ್ಕೆ ಹೋಗಲ್ಲ. ಎಲ್ಲ ಗುಣಗಳನ್ನು ನಿಲ್ಲಿಸಿಬಿಟ್ಟು ತಾನೇ ಎಂದು ತಿಳ್ಕೋ ಅಷ್ಟೇ. ಎಲ್ಲ ಗುಣಗಳನ್ನು ಬಿಟ್ಟು ತಾನು ಇರುವುದು. ತಾನು ಮೇಲೆ ಮಟ್ಟ ಕೇಲೆ ಮಟ್ಟ ಏನಿಲ್ಲ, ತಾನು ಸನ್ಯಾಸಿ ಪೀಠಾಧಿಪತಿ ಏನಿಲ್ಲ, ಎಲ್ಲೋ ಕೂತಿರ್ತಾನೆ, ಎಲ್ಲೋ ತಿಂತಾನೆ, ಕೊಟ್ಟಿದ್ದು ತಿಂತಾನೆ, ಎಲ್ಲೋ ಇರ್ತಾನೆ. ಆ ತರಹ ಇರುವುದು ಜೀವ ಸನ್ಯಾಸ. ಆದ್ದರಿಂದ ಈಶ್ವರನು ಸರ್ವಜ್ಞ ಎನ್ನುವುದು ಹೇಗೆ ಕಲ್ಪಿತ ಎಂದು ಹೇಳಿದ್ದಿರೋ, ಕಲ್ಪಿತ ಅಂದರೆ ವ್ಯಾವಹಾರಿಕ ದೃಷ್ಟ್ಯ, మరి ಸರ್ವಶಕ್ತಿಮಂತ ಸರ್ವವ್ಯಾಪಕನು ವ್ಯಾವಹಾರಿಕ ದೃಷ್ಟ್ಯಾನೇ. ದೇರ್ಫೋರ್ ಬ್ರಹ್ಮನ್ ಮೇ ನಾಟ್ ಬಿ ನೋವರ್ ಆಫ್ ಆಲ್ from the paramārthik standpoint, in as much as there is really nothing else to be known, but consciousness of the knowing nature itself is intrinsic nature of Atma, of reality. As such can never be allowed from Brahman. ಬ್ರಹ್ಮದ ಸ್ವರೂಪ ಅಥವಾ ಆತ್ಮ ಸ್ವರೂಪವೇನೋ ಅದು ಏನು ಹೇಳುತ್ತದೋ ಹೇಳಿ. ಓಕೆ, ಆದ್ದರಿಂದ ಸರ್ವಜ್ಞ ಸರ್ವಶಕ್ತಿಮಂತ ಎನ್ನುವುದು ಸಾಪೇಕ್ಷವೇ. ಹಾಗಾದರೆ ಪರಮಾತ್ಮಕ್ಕೆ ಏನಿಲ್ಲವ ಅಂದರೆ ತಾನು ಜ್ಞಾನಸ್ವರೂಪನೇ ಆಗುತ್ತಾನೆ. ಅಂದರೆ ಅವರ ಜ್ಞಾನ ಪರಮಾತ್ಮನ ಒಂದು ವಿಶೇಷಣವಲ್ಲ, ಒಂದು ಗುಣ ಅಲ್ಲ, ಅವರ ಸ್ವರೂಪವೇ. ಗುಣ ಆಗಿದ್ದರೆ ಅಮ್ಮೋ ನನಗೆ ಇಷ್ಟು ಗೊತ್ತು, ಇಷ್ಟು ಪಂಡಿತ ಅನಿಸುತ್ತದೆ, ಇಷ್ಟು ಗೊತ್ತು, ನಾನು ಇಷ್ಟು ಪಂಡಿತನಾಗಿದ್ದೇನೆ, ಇಷ್ಟು ಶಿಷ್ಯರು. ಅದೆಲ್ಲ ಸಾಪೇಕ್ಷ ಸಂಬಂಧ. ಸಾಪೇಕ್ಷವಿಲ್ಲದೆ ನೋಡಿದ್ದರೆ ಇದ್ದಾನೆ ಅಷ್ಟೇ, ಏನೇ ಹೇಳ್ಕೊ, ಇದೆ ಅಷ್ಟೇ, ಇದ್ದಾನೆ ಅನ್ನುವುದು. ಹಾಗೆ ಸಾಪೇಕ್ಷವಲ್ಲದೆ ತನ್ನನ್ನು ತಾನಾಗಿ ನೋಡಿದ್ದರೆ ಅವರು ಸರ್ವಜ್ಞ ಅಲ್ಲ, ಸರ್ವಶಕ್ತಿಮಂತನಲ್ಲ. ಅಂದರೆ ಸ್ವರೂಪ ಚೈತನ್ಯವೇ ಇರುವುದರಿಂದ ಅದನ್ನೇ ಸರ್ವಜ್ಞ ಎಂದು ಹೇಳಬಹುದು. ಇದೆಲ್ಲ ನಂತರ ಹೇಳೋಣ. ಏಕೆಂದರೆ ಈ ಸಾಪೇಕ್ಷವಾದ ಸರ್ವಜ್ಞ ಸರ್ವಶಕ್ತಿಮಂತ ಸರ್ವವ್ಯಾಪಕ ಎಂಬುದು ಸ್ವರೂಪದಲ್ಲಿ ನೋಡಿದ್ದರೆ ಅವರು ಚೈತನ್ಯ ಸ್ವರೂಪನೇ. ಅವನ ಚೈತನ್ಯ ಸ್ವರೂಪವನ್ನೇ ಜೀವನ ದೃಷ್ಟಿ ಅಥವಾ ಜಗದೃಷ್ಟಿಗೆ ಸರ್ವಜ್ಞ ಎಂದು ಹೇಳಿದ್ದೇವೆ. ನಿಜವಾಗಿ ಅವರಿಗೆ ಸರ್ವಜ್ಞ ಏನಿಲ್ಲ, ಅದು ಸಹಜವೇ. ಒಬ್ಬ ಮನುಷ್ಯನಿಗೆ ತನ್ನ ಸುತ್ತಮುತ್ತಲಿರುವುದೆಲ್ಲ ಗೊತ್ತಿರುತ್ತದೆ. ಒಬ್ಬರು ಹೋಗಿ ಪ್ರಶ್ನೆ ಮಾಡಿದರು, ನೀವು ತಾವು ಎಲ್ಲಿರ್ತೀರಿ ಅಂದರೆ, ಈಗ ಇಲ್ಲೇ ಇರ್ತೀನಿ, ಈ ಊರಿನಲ್ಲೇ. ಯಾವ ಮನೆ ಅಂದರೆ, ಇದೇ ಮನೆಯಲ್ಲಿ. ಎಷ್ಟು ದಿವಸ ಅಂದರೆ ನಾನು ಹುಟ್ಟಿನಿಂದ ಇಲ್ಲೇ ಇದೆ. ಆವಾಗ ಹೇಳ್ತಾರೆ, ಅಬ್ಬಬ್ಬೋ ನಿಮಗೆ ಎಷ್ಟು ತಿಳುವಳಿಕೆ ಇದೆ, ನಮಗೆಲ್ಲ ಹೇಳ್ಕೊಟ್ಟಿದ್ದೀರಿ, ನಮಗಿದೇ ಗೊತ್ತಿಲ್ಲ ಅಂದರೆ. ಅವರಿಗೆ ಗೊತ್ತಿಲ್ಲದಿದ್ದರೆ ಅದು ದೊಡ್ಡ ತಿಳುವಳಿಕೆ ಅನಿಸಬಹುದು. ಇವರಿಗೇನು ಅನಿಸುತ್ತದೆ, ನಾನು ಇದರಲ್ಲಿ ತಿಳುವಳಿಕೆ ಏನು, ಅಮ್ಮೋ ನಿಮಗೆ ಎಷ್ಟು ಗೊತ್ತಿದೆ ಅಂದರೆ, ಎಷ್ಟು ಗೊತ್ತಿದೇನು, ಇದು ನಾನು ಅಂದರೆ ಯಾವುದು ಒಂದು ದೊಡ್ಡ ಗುಣ ವಿಶೇಷ ಅನಿಸುತ್ತದೋ, ಸರ್ವಜ್ಞ ಎಂದು ವಿಶೇಷ, ಸರ್ವಜ್ಞ ಒಂದು ವಿಶೇಷ, ಎಂಥ ಸ್ಪೆಷಲ್ ಅನಿಸುತ್ತದೋ ಅವುಗಳೆಲ್ಲ ಆತ್ಮದೃಷ್ಟಿಗೆ ಸ್ವರೂಪವೇ. ಆತ್ಮಸ್ವರೂಪವನ್ನೇ ಲೌಕಿಕ ದೃಷ್ಟಿಗೆ ಸರ್ವಜ್ಞ ಸರ್ವಶಕ್ತಿ ಎಂದು ಹೇಳಿದ್ದೇವೆ. ಅದನ್ನು ನೆನಪಿಟ್ಕೊಳ್ಳಬೇಕು. ಬಟ್ ದ ಕಾನ್ಷಿಯಸ್ನೆಸ್ ಆರ್ ದ ನೋಯಿಂಗ್ ನೇಚರ್ ಆಫ್ ಸೆಲ್ಫ್
ಈಸ್ ಇಂಟ್ರಿನ್ಸಿಕ್ ನೇಚರ್ ಆಫ್ ರಿಯಾಲಿಟಿ. ಆದರೆ ಚೈತನ್ಯ ಸ್ವರೂಪ ಮಾತ್ರ ಆತ್ಮನ ಸ್ವರೂಪವೇ. ಓಕೆ. ಆದ್ದರಿಂದ ಇಲ್ಲಿ ಒಂದು ಶಂಕರ ಭಗವತ್ಪಾದರ ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ. ಏನದು? 5ನೇ ಸೂತ್ರ. ಯಸ್ಯ ಹಿ ಸರ್ವ ವಿಷಯ ಅವಭಾಸನಕ್ಷಮಂ ನಿತ್ಯಮಸ್ತಿ ಜ್ಞಾನಂ ನಿತ್ಯಮಸ್ತಿ ಸೊ ಅಸರ್ವಜ್ಞಃ ಇತಿ ವಿಪ್ರತಿಷಿದ್ಧಂ. ಪರಮಾತ್ಮ ತನ್ನ ಸ್ವರೂಪದಲ್ಲಿ ಚೈತನ್ಯ ಸ್ವರೂಪನೇ, ಆ ದೃಷ್ಟ್ಯಾನೂ ಸರ್ವಜ್ಞ ಹೇಳಬಹುದು. ಆದರೆ ಇನ್ನೊಂದು ಸರ್ವಜ್ಞ ಇದೆ. ಏನದು? ಎಲ್ಲವನ್ನಿಟ್ಟುಕೊಂಡು ಈ ಎಲ್ಲವನ್ನು ತಿಳಿಯುತ್ತೇನೆ ಎನ್ನುವುದು ಒಂದು. ಎಲ್ಲವೂ ನಾನೇ ಆಗುವುದರಿಂದ ಈಗ ನಾನೇ ನಾನು, ತಾನೇ ತಾನು, ಅದು ಸರ್ವಜ್ಞ ಹೇಳಬಹುದು ಅಲ್ಲವೇ? ಇಟ್ ಗೋಸ್ ವಿತೌಟ್ ಸೇಯಿಂಗ್ ದಟ್ ದಿಸ್ ಆರ್ಗ್ಯುಮೆಂಟ್ ಮೈಟ್ ಬಿ ಎಕ್ಸ್ಟೆಂಡೆಡ್ ಟು ಆಮ್ನಿಪೊಟೆನ್ಸ್ ಆಲ್ಸೋ ದ ಈಕ್ವಲ್ ಫೋರ್ಸ್. ಸರ್ವಜ್ಞ ಹೇಗೆ ಹೇಳಿದ್ದೀವೋ ಸರ್ವ ಪ್ರಪಂಚ ಇಟ್ಟುಕೊಂಡು ಹೇಳಿದ್ದರೆ ಸಾಪೇಕ್ಷ ಸರ್ವಜ್ಞ. ಈಗ ಸರ್ವ ಪ್ರಪಂಚವನ್ನು ನುಂಗಿಬಿಟ್ಟು ತಾನೇ ತಾನಿರುವುದರಿಂದ ಅದು ಸರ್ವಜ್ಞ. ಸರ್ವಜ್ಞವನ್ನು 2 ಬಗೆ ನೋಡ್ತೀವಿ. ಹಾಗೇ ಸರ್ವಶಕ್ತಿಮಂತನನ್ನು 2 ಬಗೆ ನೋಡಬೇಕು. ಆಮ್ನಿಪೊಟೆನ್ಸ್, ಸರ್ವಶಕ್ತಿಮಂತ, ಆಲ್ಸೋ ವಿತ್ ಈಕ್ವಲ್ ಫೋರ್ಸ್. ಯಾಕಂದರೆ ವೈಲ್ ಬ್ರಹ್ಮನ್ ಕೆನ್ ನಾಟ್ ಬಿ ಸಪೋಸ್ಡ್ ಟು ಪೊಸೆಸ್ ಎ ಪವರ್ by virtue of which it can be create the world, it may however be of the very essence of that power. ಅಂದರೆ ಸೃಷ್ಟಿ ಮಾಡುವುದಕ್ಕೆ ಪರಮಾತ್ಮನಿಗೆ ಸರ್ವಜ್ಞತಾ ಇದೆ, ಸರ್ವಶಕ್ತಿ ಇದೆ. ಈ ಸರ್ವಜ್ಞ ಸರ್ವಶಕ್ತಿ ಎಂಬುದು ಪರಮಾತ್ಮನಿಗೆ ಗುಣಗಳಲ್ಲ. ನಮ್ಮ ದೃಷ್ಟಿಗೆ ಗುಣಗಳು, ವ್ಯವಹಾರ ದೃಷ್ಟಿಗೆ ಗುಣಗಳ ಹಾಗೆ ಹೇಳಿದ್ದರೂ ಅವು ಗುಣಗಳಲ್ಲ. ಇದು ಇಲ್ಲಿ ಕಲಿಯತಕ್ಕ ಅಂಶ ಏನೆಂದರೆ, ಈ ಅಂಶದಲ್ಲಿ ಸರ್ವಜ್ಞ ಸರ್ವಶಕ್ತಿಮಂತ, ಇನ್ನೇನು ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಈಶ್ವರನ ಸೃಷ್ಟಿ ಮಾಡುವ ಕ್ರಿಯೆ, ಈಶ್ವರನ ಸ್ಥಿತಿ ಮಾಡುವ ಕ್ರಿಯೆ, ಈಶ್ವರನ ಲಯ ಮಾಡುವ ಕ್ರಿಯೆ, ಇದು ನಮ್ಮ ದೃಷ್ಟಿಗೆ ಕ್ರಿಯೆಗಳು ಅನಿಸಿದ್ದರೂ ಅವರ ದೃಷ್ಟಿಗೆ ಅವರೇ. ಅಲ್ಲಿ ತಾನು ತನ್ನ ಕ್ರಿಯಾ ಎಂದು ಎರಡಿಲ್ಲ, ತಾನು ತನ್ನ ಜ್ಞಾನ ಎಂಬುದಿಲ್ಲ, ತಾನು ತನ್ನ ಶಕ್ತಿ ಇಲ್ಲ. ಈಶ್ವರನ ಶಕ್ತಿ, ಪರಮಾತ್ಮನ ಶಕ್ತಿ ಎರಡೂ ಇಲ್ಲ. ಪರಮಾತ್ಮಕ್ಕೆ ಶಕ್ತಿ ಎಂದು ಹೆಸರು. ಅಯ್ಯ ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಶಕ್ತಿಮಾನ್ ಅಂದರೆ ಶಕ್ತಿ ಉಳ್ಳವನು, ಶಕ್ತಿಮಂತ, ಗುಣವಂತ, ಶಕ್ತಿಮಂತ, ಗುಣವಂತ, ಕ್ರಿಯಾವಂತ. ಈ ಭೇದವು ವ್ಯಾವಹಾರಿಕ ದೃಷ್ಟಿಗಿರುತ್ತದೆ. ಆದರೆ ಸ್ವರೂಪದಲ್ಲಿ ಅವರು ಮಾಡುವ ಕ್ರಿಯಾ ಅವನೂ ವ್ಯತ್ಯಾಸ ಇಲ್ಲ, ಅವರ ಗುಣ ಅವನೂ ವ್ಯತ್ಯಾಸವಿಲ್ಲ, ಅವರ ಜ್ಞಾನ ಅವರೂ ವ್ಯತ್ಯಾಸವಿಲ್ಲ. ಇದು ನೋಡ್ಕೊಂಡು ಅಂದರೆ ಈಶ್ವರನು ಅಥವಾ ಈಶ್ವರನ್ನು ತಿಳ್ಕೊಂಡ ಬ್ರಹ್ಮಜ್ಞಾನಿಗೆ ಏನಿರುತ್ತದೆ, ಅವನು ಗೃಹಸ್ಥನೇ ಆಗಲಿ ಸನ್ಯಾಸಿ ಆಗಲಿ ಯಾರೇ ಆಗಲಿ ಏನು ವ್ಯತ್ಯಾಸವೇ ಇಲ್ಲ. ವಾನಪ್ರಸ್ಥನೇ ಆಗಲಿ ಬ್ರಹ್ಮಚಾರಿ ಆಗಲಿ ಅಥವಾ ಯಾವ ಆಶ್ರಮ ಇಲ್ಲದವನೇ ಆಗಲಿ, ಯಾವ ವರ್ಣ ಇಲ್ಲದ ಹೇಗೆ ಇರಲಿ, ಅವನು ತಾನೇ ತಾನಾಗಿದ್ದರೆ ತನ್ನಲ್ಲಿ ಎಲ್ಲ ಗುಣಗಳಿದ್ದಂತೆ ವ್ಯಾವಹಾರಿಕ ದೃಷ್ಟಿಗೆ ಊಹಿಸ್ಕೊಳ್ತೀವಿ ಹೊರತು ವ್ಯಾವಹಾರಿಕ ದೃಷ್ಟಿಗೆ ಅನಿಸಿರುವ ಗುಣಗಳು ತನ್ನ ದೃಷ್ಟಿಗೆ ಗುಣಗಳಲ್ಲ, ಅದು ಸ್ವರೂಪವೇ ಆಗುತ್ತದೆ. ನೋಡಿ, ಇದು ಸೂಕ್ಷ್ಮ ವ್ಯತ್ಯಾಸ ಇದೆ ನೋಡಿ. ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ, ಶ್ವೇತಾಸ್ತ್ರ ಉಪನಿಷತ್ತು ಹೇಳ್ತದೆ ನೋಡಿ. ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಜ್ಞಾನ, ಶಕ್ತಿ ಮತ್ತು ಕ್ರಿಯಾ ಇವುಗಳು ಪರಮಾತ್ಮನ ಗುಣಗಳಲ್ಲ. ಇಷ್ಟೊತ್ತು ಈಗಲೇ ಹೇಳಿದ್ದೀನಲ್ಲ, ಕ್ರಿಯೆ ಇರುತ್ತದೆ, ಈಶ್ವರನು ಕ್ರಿಯೆ ಮಾಡ್ತಾನೆ. ಕ್ರಿಯೆ ಮಾಡುವವನು ಅಂದರೆ ಕ್ರಿಯಾವಂತ, ಗುಣವಂತ, ಜ್ಞಾನವಂತ. ಈ ವ್ಯತ್ಯಾಸ ಇಲ್ಲ. ಇದು ವ್ಯಾವಹಾರಿಕ ದೃಷ್ಟಿಗೆ ಹಾಗೆ ಅನಿಸಬಹುದು, ಆದರೆ ನಮ್ಮ ದೃಷ್ಟಿಗೆ ಅನಿಸುವ ಗುಣ ಅವರ ದೃಷ್ಟಿಗೆ ಅದು ಸಹಜವೇ, ಅದೊಂದು ಗುಣವೇ ಅಲ್ಲ, ತಾನೇ ತಾನು. ಹೀಗೆ ಬ್ರಹ್ಮನ ಸರ್ವಜ್ಞ, ಸರ್ವಶಕ್ತಿಮಂತ, ಸರ್ವಕ್ರಿಯ ಇದೆಲ್ಲವೂ ವ್ಯಾವಹಾರಿಕ ದೃಷ್ಟ್ಯಾನೇ. ತನ್ನ ದೃಷ್ಟಿಗೆ
ಈ ದೃಷ್ಟಿಗೆ ತೋರಿರುವ ಗುಣಗಳೆಲ್ಲ ತಾನೇ ಆಗ್ತಾನೆ. ಇದು ಸೂಕ್ಷ್ಮ ವ್ಯತ್ಯಾಸ, ಜನರು ತಿಳ್ಕೊಳ್ಳಬೇಕು. ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ, ಅವುಗಳು ಈಶ್ವರನ ಗುಣಗಳಲ್ಲ, ಈಶ್ವರನ ವಿಶೇಷಣಗಳಲ್ಲ. ಇಷ್ಟೆಲ್ಲ ಏಕೆ ಹೇಳ್ತಾ ಇದ್ದೀರಿ ಅಂದರೆ ಗುಣಗಳು ವಿಶೇಷಣಗಳೆಂದು ಇಟ್ಕೊಂಡರು ವ್ಯಾಖ್ಯಾನಕಾರರು. ಅದಕ್ಕೋಸ್ಕರ ಗುಣಗಳಲ್ಲ ವಿಶೇಷಣಗಳಲ್ಲ ಎಂದು ಹೇಳಬೇಕಾಗ್ತದೆ. ಅವರು ಗುಣಗಳೆಂದಿಟ್ಕೊಳ್ಳುವುದು ಅಥವಾ ಗುಣವಿಲ್ಲದಿದ್ದರೆ ನಿರ್ಗುಣ ಎಂದು ಹೇಳುವುದು. ಗುಣವಿಲ್ಲದಿರುವಾಗ ಈಶ್ವರ ಎಂದಲ್ಲ. ನೋಡಿ, ಗುಣಗಳೂ ತೋರುವುದು ವ್ಯಾವಹಾರಿಕ ದೃಷ್ಟಿಗೆ, ಪಾರಮಾರ್ಥಿಕ ದೃಷ್ಟಿ ಅವು ಗುಣಗಳಾಗಿ ಇರಲ್ಲ, ಅದು ಸ್ವರೂಪವೇ ಆಗಿರುತ್ತದೆ, ಅದರಿಂದ ನಿರ್ಗುಣ ಎಂದು ಹೇಳಿದ್ದೀವಿ. ಈ ವ್ಯತ್ಯಾಸ ನೋಡಿ. ಗುಣಗಳಿಲ್ಲ ಅಂದರೆ ಶೂನ್ಯವಾಗುತ್ತಾನೆ ಎಂದು ಅರ್ಥ ಅಲ್ಲ. ಕ್ರಿಯಾ ಮಾಡುವವನು ತಾನೇ ಆಗಿದ್ದರೆ ಕ್ರಿಯಾ ಮಾಡುವವನು ಇಬ್ಬನು ಇರುತ್ತಾರ? ಕ್ರಿಯಾ ಆ್ಯಂಡ್ ಕರ್ತ, ಕ್ರಿಯಾಕರ್ತ ಇಬ್ಬರೋ ಒಂದೇನೋ? ನಮ್ಮ ಲೌಕಿಕ ದೃಷ್ಟಿಯ ನೋಡಿದ್ದರೆ ಕ್ರಿಯಾ ಬೇರೆ, ಕರ್ತ ಬೇರೆ. ಸೂಕ್ಷ್ಮವಾಗಿ ನೋಡಿದ್ದರೆ ಕ್ರಿಯಾಕರ್ತಕ್ಕಿಂತ ಬೇರೆ ಆಗಿಲ್ಲ. ಯಾವುದೇ ನೋಡ್ಕೊ, ಕ್ರಿಯಾಕರ್ತಗಿಂತ ಬಿಡಿಯಾಗಿಲ್ಲ. ಆದ್ದರಿಂದ ವ್ಯಾವಹಾರಿಕ ದೃಷ್ಟಿಗೆ, ಜೀವನ ದೃಷ್ಟಿಗೆ ಈಶ್ವರನು ಈಶ್ವರನಾಗಿ ತೋರುವುದು, ಕರ್ಮಫಲ ಕೊಡುವುದು, ಸರ್ವಜ್ಞನಾಗುವುದು, ಇದೆಲ್ಲ ಜೀವನ ದೃಷ್ಟಿಗೆ ಅನಿಸಿದ್ದರೂ ತನ್ನ ದೃಷ್ಟಿಗೆ ಈ ಈಶ್ವರ ಭಾವ ಇಲ್ಲ, ಈ ಕರ್ಮ ಭಾವ ಇಲ್ಲ. ತನ್ನ ದೃಷ್ಟಿಗೆ ತಾನೇ ತಾನು ಅದ್ವೈತ ಅಷ್ಟೆ. ಆದ್ದರಿಂದ ಸರ್ವಜ್ಞ, ಸರ್ವಶಕ್ತಿ, ಸರ್ವಕ್ರಿಯ ಎಂಬುದು ವ್ಯಾವಹಾರಿಕ ದೃಷ್ಟಿ ಕ್ರಿಯಾ ಆಗುತ್ತದೆ, ಗುಣ ಆಗುತ್ತದೆ. ಬಟ್ ಪಾರಮಾರ್ಥಿಕ ದೃಷ್ಟಿಗೆ ಕ್ರಿಯಾವಂತನೂ ಎರಡು ಬೇರೆ ಅಲ್ಲ, ಜ್ಞಾನವಂತನೂ ಬೇರೆ ಅಲ್ಲ. ಅವರೇ ಜ್ಞಾನವೇ ಅವರು ಅಷ್ಟೇ, ಸ್ವರೂಪವೇ ತಾನು. ಅದು ಯಾವುದೋ ಕಾರಣದಿಂದ ಬಂದಿದ್ದಲ್ಲ, ಯಾವುದೋ ಸಾಪೇಕ್ಷವಲ್ಲ, ಇನ್ನೊಂದಿನ ದೃಷ್ಟಿಯಿಂದ ನೋಡಿದ್ದಲ್ಲ, ತಾನೇ ಇರೋದು. ಆಯಿತಾ? ಈ ಪಾಯಿಂಟ್ ಹೇಳಿದ್ದೇವೆ. ಈಗ ಟೈಮ್ ಆಯಿತು, ಸಾಕು. ಮುಂದೊಂದು ಕಾಸ್ ಆ್ಯಂಡ್ ಎಫೆಕ್ಟ್, ಕಾರ್ಯ ಕಾರಣ. ಇದು 13ನೇ ಅಂಶ ಹೇಳಬೇಕು. ಇವತ್ತು 11, 12 ಎರಡು ಹೇಳಿಬಿಟ್ಟಿದ್ದೀವಿ. 10ನೇದು ಮತ್ತೊಂದು ಸಲ ರಿಪೀಟ್ ಮಾಡಿ 11ನೇ ಅಂಶ, 12ನೇ ಅಂಶ ಮುಗಿಸಿದ್ದೇವೆ. ಈಗ ಇನ್ನೊಂದು ಕಾಸ್ ಆ್ಯಂಡ್ ಎಫೆಕ್ಟ್ ಇದೆ. ಇದರ ಕುರಿತು ಸ್ವಲ್ಪ ಹೇಳಬೇಕು. ಹೇಳಿಬಿಟ್ಟರೆ ಶ್ರುತಿ ಪ್ರಮಾಣ, ಇದೊಂದು ಚೆನ್ನಾಗಿದೆ. ಶ್ರುತಿ ಪ್ರಮಾಣ ಕುರಿತು ನಾವು ಸ್ವಲ್ಪ ವಿಚಾರ ಮಾಡಬೇಕು, ಅದನ್ನು ಹೇಳೋಣ. ಅಂದರೆ ಶಂಕರರ ವೇದಾಂತದಲ್ಲಿ ಇವರು ಹೇಗೆ ತಪ್ಪರ್ಥವಾಗಿ ನೋಡಿಕೊಂಡ್ರೋ ನೋಡಿ. ಮತ್ತೊಂದು ಸಲ ಲಾಸ್ಟ್ಗೆ 2 ವಾಕ್ಯಗಳು ಹೇಳಿ ಮುಗಿಸ್ತೀನಿ. ಈಶ್ವರ ಅಥವಾ ಪರಮಾತ್ಮ ವ್ಯಾವಹಾರಿಕ ದೃಷ್ಟಿಯ ಗುಣಗಳುಳ್ಳವನು ಎಂದು ತಿಳ್ಕೊಳ್ತೀವಿ. ಆದರೆ ತನಗೆ ತಾನು ತನ್ನ ಸ್ವರೂಪದಲ್ಲಿ ನೋಡಿದ್ದರೆ ನಮಗೆ ಅನಿಸಿರುವ ಗುಣಗಳು ತಾನೇ ಆಗುತ್ತಾನೆ. ತನ್ನಲ್ಲಿ ತಾನು ತನ್ನ ಗುಣ ವ್ಯತ್ಯಾಸ ಇಲ್ಲ. ಆದ್ದರಿಂದ ನಿರ್ಗುಣ ಅಂದರೆ ಇವರೇನು ತಿಳ್ಕೊಂಡರು? ಗುಣಗಳಿರುತ್ತವೆ, ಗುಣಗಳ ರಹಿತನಾಗುತ್ತಾನೆ. ಗುಣಗಳ ರಹಿತ ಅಂದರೆ ಒಂದು ಬಗೆ ಹೇಳಬಹುದು, ಗುಣಗಳ ರಹಿತ. ಆದರೆ ಅವು ತನಗಿಂತ ಬೇರೆ ಅಲ್ಲವಾದ್ದರಿಂದ ಎಲ್ಲ ತಾನಾಗೆ ತೋರ್ತಾ ಇದ್ದಾನೆ. ಆ ಅರ್ಥದಲ್ಲಿ ತಗೊಳ್ಳಬೇಕು. ಅದರಿಂದ ಯಾವುದು ಗುಣಗಳಾಗಿ ನಮ್ಮ ಜೀವಭಾವ ದೃಷ್ಟಿಗೆ ಅನಿಸಿತೋ ಅದು ಬ್ರಹ್ಮಭಾವ ದೃಷ್ಟಿಗೆ ಆ ಗುಣವೇ ಇಲ್ಲ. ಏಕೆ ಅಂದರೆ ತಾನಿದ್ದಾನೆ, ತನಗೆ ಬೇಕಾಗಿದ್ದೆಲ್ಲ ತಾನೇ ಆಗಿಬಿಟ್ರೆ ಈಗ ಇನ್ನೇನಿಲ್ಲ. ಆದ್ದರಿಂದ ಈಶ್ವರನಿಗೆ ಗುಣ ಎಂಬುದು ಒಂದು ದೃಷ್ಟಿ, ಗುಣ ಇಲ್ಲ ಎನ್ನುವುದು ದೃಷ್ಟಿಯೇ ಹೊರತು ಈಶ್ವರನಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ನೆನಪಿಟ್ಕೊಂಡು ಅದೇ ಈಶ್ವರ ಇರ್ತಾನೆ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.